ಎಸ್ ಕುಚಿಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡುನಿ ಸನ್ಮತಿ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡುನಿ ಸನ್ಮತಿ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ ಪಾರ್ವತಿ ತನಯನ ಪಾದವ ಸೇವಿಸೆ ಮಂಜಳು ಮರೆಯುವುದು ಕಷ್ಟಗಳು ಪಾರ್ವತಿ ತನಯನ ಪಾದವ ಸೇವಿಸೆ ಮಂಜಳು ಮರೆಯುವುದು ಕಷ್ಟಗಳು ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡುನಿ ಸನ್ಮತಿ ಗಣಪತಿ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡುನಿ ಸನ್ಮತಿ ಗಣಪತಿ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ ವರ ಕೊಡುವ ವರ ಕೊಡುವ ಈ ಬಲಿಷ್ಠ ದೇಶವನ್ನು ಕಟ್ಟುವಲ್ಲಿ ಕಾರಣೀಕರ್ತರಾದವರೆಂದರೆ ಆ ದೇಶದ ಸೈನ್ಯ ಸಂಪತ್ತು. ಇಂತಹ ಒಂದು ಶಕ್ತಿಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹವುಗಳೆಂದರೆ ಈ ಸೇನಾ ನೇಮಕಾತಿ ಪೂರ್ವಭಾವಿ ತರಬೇತಿ ಶಿಬಿರಗಳು. ಈ ತರಬೇತಿ ಶಿಬಿರದ ಪ್ರಮುಖ ಉದ್ದೇಶ ಯುವ ಜನತೆಯಲ್ಲಿ ದೇಶ ಪ್ರೇಮವನ್ನು ಜಾಗೃತಗೊಳಿಸಿ ದೇಶಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ಸಮರ್ಪಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು. ಇದರೊಂದಿಗೆ ಶಿಸ್ತಿನ ಪಾಠಗಳಾದ ಗುರು ಹಿರಿಯರನ್ನು ಗೌರವಿಸುವುದು, ಸಹಪಾಠಿಗಳೊಂದಿಗೆ ಉತ್ತಮ ರೀತಿಯಲ್ಲಿ ವ್ಯವಹರಿಸುವುದು, ಸಮಯ ಪ್ರಜ್ಞೆ, ಪರಸ್ಪರ ಸಹಕಾರ ಇವೆಲ್ಲವುಗಳನ್ನು ತಮ್ಮ ಜೀವನದಲ್ಲೇ ಅಳವಡಿಸಿಕೊಂಡು ಒಬ್ಬ ಉತ್ತಮ ಸೈನಿಕನಾಗಿ ದೇಶ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. ಅಂತೆಯೇ ಇಂದು ಸರ್ಕಾರೇತರ ಸೇವಾ ಸಂಸ್ಥೆ ಕರಾವಳಿ ಕಲ್ಯಾಣ ಪರಿಷತ್ತು ಕರ್ನಾಟಕ ಇದರ ಸಹ ಸಂಸ್ಥೆಯಾಗಿರುವ ಕೌಶಲ್ಯ ರಿಜಿಸ್ಟರ್ ಇದು ಆಸಕ್ತ ಯುವ ಜನತೆಗೆ ಧೈರ್ಯದಿಂದ ನೇಮಕಾತಿ ಆಯ್ಕೆಯಲ್ಲಿ ಭಾಗವಹಿಸಬೇಕೆನ್ನುವ ಉದ್ದೇಶದಿಂದ ಉಚಿತ ಸೇನಾ ನೇಮಕಾತಿ ಪೂರ್ವಭಾವಿ ತರಬೇತಿ ಶಿಬಿರವನ್ನು ಅನುದಾನಿತ ಉಚ್ಚಿಲ ಬೋವಿ ಶಾಲೆ ಸೋಮೇಶ್ವರ ಉಚ್ಚಿಲ ಇಲ್ಲಿ ಕಳೆದ ಫೆಬ್ರವರಿ ತಿಂಗಳ 22ನೇ ತಾರೀಕಿನಿಂದ 25 ದಿನಗಳ ತರಬೇತಿ ಶಿಬಿರವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಿರ್ವಹಿಸಿತು. ಇಂದಿನ ಈ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಶ್ರೀ ಎಂ.ವಿ. ಪುರಾಣಿ, ಪ್ರಾಂತೀಯ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಶಾರದಾ ವಿದ್ಯಾಸಮೂಹ ಸಂಸ್ಥೆಗಳು. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಬ್ರಿಗೇಡಿಯರ್ ಐ.ಎನ್. ರೈ ನಿವೃತ್ತರು. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೂ ಆದರಪೂರ್ವಕ ಸ್ವಾಗತ. ಇವರನ್ನು ಶ್ರೀ ದಾಮೋದರ್ ಡಿ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಚಟುವಟಿಕೆ ನಡೆದು ಬಂದ ಹಾದಿ ಆಮೇಲೆ 22 ದಿನಗಳಿಂದ ಶಿಬಿರದಲ್ಲಿ ನಡೆದು ಬಂದಂತಹ ಕೆಲವು ಪ್ರಕ್ರಿಯೆಗಳು ಇದರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ವರದಿಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಕೌಶಲ್ಯದ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಆರ್. ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತು ಇಲ್ಲಿಯ ಸಭಾಸದರಿಗೆ ಎಲ್ಲರಿಗೂ ನಮಸ್ಕಾರ.
ಉಚಿತ ಸೇನಾ ನೇಮಕಾತಿ ಪೂರ್ವಭಾವಿ ತರಬೇತಿ ಶಿಬಿರದ ವರದಿ. ಕೌಶಲ್ಯವು ನೋಂದಣಿಯಾಗಿರುವ ಸರ್ಕಾರೇತರ ಸಂಸ್ಥೆ ಅಂದರೆ NGO. ಇದು ಕರಾವಳಿ ಕಲ್ಯಾಣ ಪರಿಷತ್ತು ಕರ್ನಾಟಕದ ಸಹ ಸಂಸ್ಥೆ. ಸಂಸ್ಥೆಯ ಮುಖ್ಯ ಉದ್ದೇಶ ಕರಾವಳಿಯ ಯುವಕರ ಕೌಶಲ್ಯಾಭಿವೃದ್ಧಿ ಹಾಗೂ ಅವರಿಗೆ ಸಶಕ್ತ ಭಾರತದ ಅಂಗವಾಗಲು ಮಾರ್ಗದರ್ಶನ ನೀಡುವುದು. ಉಡುಪಿಯಲ್ಲಿ ನಡೆಯಲಿರುವ ಭೂಸೇನಾ ನೇಮಕಾತಿ ರ್ಯಾಲಿಯು ನಮ್ಮ ಮೂಲ ಉದ್ದೇಶವನ್ನು ಸಾಕಾರಗೊಳಿಸುವ ಸದವಕಾಶ ಎಂದು ಮನಗಂಡು ನಾವು ಅವಿಭಜಿತ ದಕ್ಷಿಣ ಕನ್ನಡದ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ನ ಯುವಕರಿಗಾಗಿ ಈ ತರಬೇತಿ ಶಿಬಿರವನ್ನು ಆಯೋಜಿಸಿದರು. ಇದಕ್ಕೆ ತಗಲುವ ಅಂದಾಜು ವೆಚ್ಚ 10 ಲಕ್ಷ ಆಗಿದ್ದುದರಿಂದ ಸಂಪನ್ಮೂಲ ಕ್ರೋಢೀಕರಿಸುವ ಸಲುವಾಗಿ ನಮ್ಮ ಆತ್ಮೀಯರಾದ ಮಾಜಿ ಶಾಸಕರಾದ ಶ್ರೀ ಜಯರಾಮ್ ಶೆಟ್ಟರ ಗೌರವಾಧ್ಯಕ್ಷತೆ ಹಾಗೂ ಶ್ರೀ ಚಂದ್ರಹಾಸಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಲವು ಗಣ್ಯರನ್ನೊಳಗೊಂಡ ಸಂಚಾಲನಾ ಸಮಿತಿಯ ರಚನೆ, ಶಾಲಾ ಕಾಲೇಜುಗಳ ಪುನರಾರಂಭವಾಗಿ ನಿರ್ಧರಿಸಿದ 100 ಅಭ್ಯರ್ಥಿಗಳ ಬದಲಾಗಿ 59 ಅಭ್ಯರ್ಥಿಗಳು ಮಾತ್ರ ಶಿಬಿರಕ್ಕೆ ಹಾಜರಾದರು. ಉಡುಪಿಯ ರ್ಯಾಲಿಯ ದಿನಾಂಕ ಅನಿರೀಕ್ಷಿತವಾಗಿ ಮಾರ್ಚ್ 17ಕ್ಕೆ ಪ್ರಕಟವಾದ್ದರಿಂದ ನಮ್ಮ ಲೆಕ್ಕದ ಪ್ರಕಾರ ಏಪ್ರಿಲ್ ಆಗಬೇಕಾಗಿತ್ತು. ನಮ್ಮ ಉಚಿತ ತರಬೇತಿ ಶಿಬಿರದ ಕಾಲಾವಧಿಯನ್ನು 22 ದಿನಕ್ಕೆ ಸೀಮಿತಗೊಳಿಸಬೇಕಾಯಿತು. ಅಂದರೆ 22/2/2021ರಿಂದ 15/3/2021ರವರೆಗೆ. ಶಿಬಿರದ ವೈಶಿಷ್ಟ್ಯ ನಮ್ಮ ಮಾಹಿತಿಯಂತೆ ಕರ್ನಾಟಕದಲ್ಲಿಯೂ ಇಷ್ಟು ದೀರ್ಘಕಾಲದ ತರಬೇತಿ ಉಚಿತವಾಗಿ ಯಾರಿಗೂ ಕೊಡಲ್ಪಟ್ಟಿಲ್ಲ. ನಿವೃತ್ತ ಸೇನಾನಿಗಳಿಂದ ನಡೆಸಲ್ಪಡುತ್ತಿರುವ ಹಾಗೂ ನೌಕಾದಳದ ನಿವೃತ್ತ ಅಧಿಕಾರಿ ಶ್ರೀ ವಿಜೇಂದ್ರ ಅವರ ನೇತೃತ್ವದ ದ್ರೋಣಾಚಾರ್ಯ ಸಂಸ್ಥೆಗೆ ಈ ತರಬೇತಿ ಕಾರ್ಯವನ್ನು ನಾವು ವಹಿಸಿಕೊಟ್ಟೆವು. ತರಬೇತಿದಾರರಿಂದ ದೀರ್ಘ ಹಾಗೂ ಕ್ಲಿಷ್ಟ ದೈಹಿಕ ಶಿಕ್ಷಣ ಹಾಗೂ ವಾರಾಂತ್ಯದಲ್ಲಿ ಮ್ಯಾರಥಾನ್ ಓಟದ ಜೊತೆಗೆ ಭೌತಿಕ ಬೆಳವಣಿಗೆಗೆ ಏರ್ಪಡಿಸಿದ ವಿಶಿಷ್ಟ ಚಟುವಟಿಕೆಗಳು ಹೀಗಿವೆ. 25/2/21ರಂದು ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದ ಯೋಧ ಶ್ರೀ ಪ್ರವೀಣ್ ಶೆಟ್ಟಿ ಪಿಲಾರ್ ಅವರೊಂದಿಗೆ ಮಾತುಕತೆ. 28/2/21ರಂದು ಶಾಲಾ ಆವರಣ, ಆಸುಪಾಸಿನ ರಸ್ತೆ ಹಾಗೂ ಬೀರಿ ಜಂಕ್ಷನ್ನಲ್ಲಿ ಶಿಬಿರಾರ್ಥಿಗಳಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. 28/2/21ರಂದು ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಶಿಬಿರಕ್ಕೆ ಭೇಟಿಯಾಗಿ ಶಿಬಿರಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು. 1/3/21ರಂದು ಶ್ರೀಮತಿ ಸ್ವಾತಿ ಅವರಿಂದ ಯೋಗದ ಬಗ್ಗೆ ಮಾಹಿತಿ ಮತ್ತು ಅಭ್ಯಾಸ ನಡೆಯಿತು. ಡಾಕ್ಟರ್ ರಾಘವೇಂದ್ರ ಭಟ್ಟರಿಂದ ಶಿಬಿರಾರ್ಥಿಗಳ ತಪಾಸಣೆಯೂ ನಡೆಯಿತು. 2/3/21ರಂದು ಮಾನ್ಯ ಮಂತ್ರಿಗಳಾದ ಕೋಟ ಶ್ರೀನಿವಾಸ ಪೂಜಾರಿಗಳಿಂದ ಶಿಬಿರಕ್ಕೆ ಭೇಟಿ ಹಾಗೂ ಶಿಬಿರಾರ್ಥಿಗಳ ಜೊತೆ ಸಂವಹನ. ಅದೇ ರೀತಿ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಂದ ಶಿಬಿರಕ್ಕೆ ಭೇಟಿ ಹಾಗೂ ಶಿಬಿರಾರ್ಥಿಗಳೊಂದಿಗೆ ಸಂವಹನ. 3/3/21ರಂದು ಶಿಬಿರಾರ್ಥಿಗಳಿಂದ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರಿಗೆ ಭೇಟಿ. 4/3/21ರಂದು ಮಾಜಿ ಸೇನಾನಿ ಶ್ರೀ ಸುಧಾಕರ್ ಕುಂಪಳ ಹಾಗೂ ಬೌದ್ಧ ಚಿಕಿತ್ಸಕರಾದ ಶ್ರೀ ವೆಂಕಟೇಶ್ ಕುಂಪಳರನ್ನು ಕರೆತಂದು ಶಿಬಿರಾರ್ಥಿಗಳ ಜೊತೆ ಸಂವಾದ ನಡೆಸಿದರು. 5/3/21ರಂದು ನಿವೃತ್ತ SP ಶ್ರೀ ಹರಿಶ್ಚಂದ್ರ ಅವರಿಂದ ಶಿಬಿರಾರ್ಥಿಗಳಿಗೆ ಸಲಹೆ ಸೂಚನೆಯನ್ನು ನೀಡಲಾಯಿತು. 8/3/21ರಂದು ಖ್ಯಾತ ಹರಿಕಥಾ ವಿದ್ವಾಂಸ ಶ್ರೀ ಪುಂಡರೀಕಾಕ್ಷರಿಂದ ಹರಿಕಥೆ ನಡೆಯಿತು. 9/3/21ರಂದು ನಿವೃತ್ತ ಸೇನಾನಿ ಕರ್ನಲ್ ಶರತ್ ಭಂಡಾರಿ ಅವರೊಂದಿಗೆ ಸಂವಹನ. 10/3/21ರಂದು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಪ್ರಮೋದ್ ಕುಮಾರ್ರಿಂದ ಶಿಬಿರಾರ್ಥಿಗಳಿಗೆ ಸಲಹೆ ಸೂಚನೆಗಳು. 10/3/21ರಂದು ಇನ್ನೊಂದು ಪರಿಸರವಾದಿ ಶ್ರೀ ಮಾಧವ ಉಳ್ಳಾಲ್ ಬೈ ಅವರು ಶಿಬಿರಾರ್ಥಿಗಳಿಗೆ ಪರಿಸರದ ಬಗ್ಗೆ ಹೇಳಿ ಶಾಲಾ ಆವರಣದಲ್ಲಿ ಎರಡು ನೇರಳೆ ಸಸಿಗಳನ್ನು ನಡೆಯುವ ಕಾರ್ಯಕ್ರಮವನ್ನು ನಡೆಸಿದರು. 11/3/21ರಂದು ಮಂಗಳ ಸ್ಟೇಡಿಯಂನಲ್ಲಿ ಅಭ್ಯಾಸ. 12/3/21ರಂದು ಮಾನ್ಯ ಮಂತ್ರಿಗಳಾದ ಶ್ರೀಯುತ ಅಂಗರರಿಂದ ಶಿಬಿರಕ್ಕೆ ಭೇಟಿ ಹಾಗೂ ಸಂವಹನ. 13/3ರಂದು ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಚೇರ್ಮನ್ ಶ್ರೀ ಶಾಂತಾರಾಮ್ ಶೆಟ್ಟಿ ಅವರಿಂದ ಶಿಬಿರಾರ್ಥಿಗಳಿಗೆ ಮಾಹಿತಿ ಹಾಗೂ ಉತ್ತೇಜನೆ. ಸಮಾಜ ಸೇವಕ ಶ್ರೀ ರವೀಂದ್ರನಾಥ್ ಉಚ್ಚಿಲರಿಂದ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳಲು ಶಿಬಿರಾರ್ಥಿಗಳಿಗೆ ಕರೆ. ಇಷ್ಟೆಲ್ಲ ಬಿಡುವಿಲ್ಲದ ಕಾರ್ಯಕ್ರಮ ನಡೆಸುತ್ತಾ ಇಂದು ನಾವು ಸಮಾರೋಪದತ್ತ ಬಂದಿದ್ದೇವೆ. ನಮ್ಮ ಶಿಬಿರದ ವ್ಯವಸ್ಥೆಯ ಆಧಾರ ಸ್ತಂಭಗಳು 6. 1ನೇದಾಗಿ ಉಚ್ಚಿಲ
ಮೂರನೇದಾಗಿ ನಮ್ಮವರೇ ಆದ ಶ್ರೀ ಕೃಷ್ಣಶೆಟ್ಟಿ ಕಾಮರವರು ಶಿಬಿರಾರ್ಥಿಗಳ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ವಹಿಸಿಕೊಂಡು ನಮಗೆ ಸಹಕರಿಸಿದ್ದಾರೆ. ನಾಲ್ಕನೆಯದಾಗಿ ನಮ್ಮವರೇ ಆದ ಶ್ರೀ ನವೀನ್ ನಾಯಕ್, ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮೆಂಬರ್. ಅವರು ವೈಯಕ್ತಿಕವಾಗಿ ಹೆಚ್ಚಿನ ನಗದನ್ನು ದೇಣಿಗೆ ಕೊಟ್ಟಿದ್ದಲ್ಲದೆ ತಮ್ಮ ಇಬ್ಬರು ಸಿಬ್ಬಂದಿಗಳನ್ನ ಶಿಬಿರದ ಸೇವೆಗೆ ಪೂರ್ಣಾವಧಿಗೆ ನೇಮಿಸಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಐದನೆಯದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಸಾದ ರೂಪವಾಗಿ ದಯಪಾಲಿಸಿದ ಮೊಬಲವು ನಮ್ಮನ್ನು ಸಶಕ್ತಗೊಳಿಸಿತು. ಆರನೆಯದಾಗಿ ಕೆನರಾ ಬ್ಯಾಂಕಿನ ಮಂಗಳೂರು ವೃತ್ತ ಕಚೇರಿಯ ಮಹಾಪ್ರಬಂಧಕರಾದ ಶ್ರೀ ಯೋಗೀಶ್ ಆಚಾರ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬ್ಯಾಂಕಿನ ಪ್ರಾಯೋಜಕತ್ವವನ್ನು ಒದಗಿಸಿಕೊಂಡು ಸಹಕರಿಸಿದ್ದಾರೆ. ಹೀಗೆ ನಿರೀಕ್ಷಿತ ಮೂಲಗಳಿಂದ ಅವಶ್ಯಕ ಬೆಂಬಲ ದೊರೆಯದಿದ್ದರೂ ನಮ್ಮ ಮನೋಬಲ ಹೆಚ್ಚಿಸುವಲ್ಲಿ ನಾನು ಉಲ್ಲೇಖಿಸಿದವರ ಯೋಗದಾನ ಅತಿ ಮುಖ್ಯ. ಹಿರಿಯರಾದ ಶ್ರೀ ಅಶೋಕ್ ಪಾಡಿಯವರ ಮಾರ್ಗದರ್ಶನ ಹಾಗೂ ಶ್ರೀ ಜಯರಾಮ್ ಶೆಟ್ಟರ ಆತ್ಮೀಯತೆ ಮತ್ತು ಹಿತೈಷಿಗಳ ಸಹಕಾರದೊಂದಿಗೆ ಕೈಗೆತ್ತಿಕೊಂಡ ಮಹತ್ ಕಾರ್ಯವನ್ನು ಸಂಪನ್ನಗೊಳಿಸುತ್ತಾ ಇದ್ದೇವೆ. ಇಲ್ಲಿ ತರಬೇತಿ ಪಡೆದವರೆಲ್ಲರೂ ಸೇನೆ, ಅರಸೇನೆ ಹಾಗೂ ಅರೆಸೇನೆ ಹಾಗೂ ಆರಕ್ಷಕ ದಳಗಳಿಗೆ ಆಯ್ಕೆಯಾಗಿ ನಮ್ಮ ಉದ್ದೇಶ ಸಫಲವಾಗುವಂತೆ ಮಾಡಲು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಶ್ರೀ ಪರಾಶಕ್ತಿ ಕ್ಷೇತ್ರ ಹಾಗೂ ಸೋಮನಾಥೇಶ್ವರ ಕ್ಷೇತ್ರಗಳ ದೇವತೆಗಳ ಅನುಗ್ರಹವಿರಲಿ ಎಂದು ಹಾರೈಸುತ್ತಾ ಈ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್. ಕೂಡ ನೆರವೇರಿಸಿದ್ದಾರೆ ತರಬೇತುದಾರರು. ಅದರ ಬಗ್ಗೆ ಮಾಹಿತಿಯನ್ನು ತರಬೇತುದಾರರಾಗಿರುವಂತಹ ಶ್ರೀ ಮೋಹಿತ್ ಅವರು ನೀಡಬೇಕು. ಆ ಸ್ಪರ್ಧೆಗಳಲ್ಲಿ 2 ವಿಭಾಗಗಳಲ್ಲಿ ಮಾತ್ರ 2 ವಿಭಾಗದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಒಂದು ಸ್ಮರಣೆಗೆ ಬಹುಮಾನವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮೋಹಿತ್ ಅವರು ನಿರ್ವಹಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಲಕ್ಷ್ಮೀ ಸಾಗರ್ ಹಾಗೆ ಜೀವನ್ ರಾಜ್ ಅವರು ಸ್ಟೇಜ್ಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜೀವನ್ ಸಾಗರ್ ಸೆಕೆಂಡ್ ಪ್ರೈಸ್. Again, Jonas. Second prize goes to Srikanth. And third prize goes to Shivanjan. ಹಾಗಾಗಿ ಸ್ಪರ್ಧೆಗಳು ನಿರಂತರ ಇತ್ತು. ಅಂತಿಮವಾಗಿ ಒಟ್ಟು ಈ 21 ದಿನಗಳ ಅವಧಿಯಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ಒಟ್ಟು ಅವರ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅವರನ್ನು ಆಯ್ಕೆ ಮಾಡಿದ್ದಾರೆ ತೀರ್ಪುಗಾರರು. ವಿಜೇತರಾದವರಿಗೆ ಹಾಗೆ ಸ್ಪರ್ಧೆಯನ್ನು ನಡೆಸಿದಂತಹ ತರಬೇತುದಾರರಿಗೆ ಕೃತಜ್ಞತೆಗಳನ್ನು ಕೌಶಲ್ಯ ವತಿಯಿಂದ ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ ನಮ್ಮ ಈ ಒಂದು ಶಿಬಿರ ಉದ್ಘಾಟನೆ ಆಗಿರೋದು ಫೆಬ್ರವರಿ 22ನೇ ತಾರೀಕು. ಆದರೆ ಅದಕ್ಕಿಂತ ಮೊದಲೇ ಇದರ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆರಂಭದ ದಿನಗಳಿಂದ ಇವತ್ತಿನವರೆಗೆ ಈ ಒಂದು ಶಿಬಿರದ ಯಶಸ್ಸಿಗೆ ನಮ್ಮೊಂದಿಗೆ ಜೊತೆ ಸೇರಿದಂತ ನಮಗೆ ಸಹಕರಿಸಿದಂತ ಹಲವಾರು ಜನರಿದ್ದಾರೆ. ಅವರನ್ನು ನೆನಪಿಸುವಂತಹ ಒಂದು ಕಾರ್ಯಕ್ರಮ, ಅವರಿಗೊಂದು ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ನಮ್ಮ ಕೌಶಲ್ಯದ ಸದಸ್ಯರಾದಂತಹ ಹರಿಶ್ಚಂದ್ರ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಉಚಿತ ಸೇನಾ ಶಿಬಿರ ನೇಮಕಾತಿ ಪೂರ್ವಭಾವಿ ತರಬೇತಿ ಶಿಬಿರದಲ್ಲಿ ಈ ಒಂದು ಕಾರ್ಯಕ್ರಮವು ಈಗ ಸಮಾರಂಭದ
ಮನಸ್ಸಿಗೆ ಬಂದು ನಿಂತಿದೆ. ಈ ಶಿಬಿರದ ಒಂದು ಮಹೋನ್ನತ ಕಾರ್ಯದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ಸಹಕರಿಸಿದ ನಮ್ಮ ಆತ್ಮವನ್ನೇ ಹೆಚ್ಚಿಸಿದ ಈ ಮಹಾನ್ ವ್ಯಕ್ತಿಗಳಿಗೆ ಗೌರವ ಅರ್ಪಣೆಯನ್ನು ಕೊಡುವುದು ನಮ್ಮ ಸೌಭಾಗ್ಯವೇ ಸರಿ. ಈ ಗೌರವಾರ್ಪಣೆಯಲ್ಲಿ ಮೊದಲಾಗಿ ನಮಗೆ ಈ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಮೇಘಲತಾ ಇವರನ್ನು ನಾವು ತುಂಬ ಹೃದಯದಿಂದ ಗೌರವಿಸಿದ್ದೇವೆ. ಅದೇ ರೀತಿ ನಮ್ಮ ಈ ಶಾಲಾ ದೈಹಿಕ ಶಿಕ್ಷಕರು ಶ್ರೀಮತಿ ಮೇಘಲತಾ ಇವರು ದಯವಿಟ್ಟು ಈ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೋಹನ್ದಾಸ್ ರೈ ಇವರು ಕೂಡ ಈ ವೇದಿಕೆ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಚಿನ್ ಎಸ್ ಕುಚ್ಚಿಲ್, ಅದೇ ರೀತಿ ದಿನೇಶ್ ರಾಜ ಸೋಮೇಶ್ವರ್, ಚಿದಾನಂದ್ ಆರ್ ಉಚ್ಚಿಲ್, ರವಿಶಂಕರ್ ಸೋಮೇಶ್ವರ್, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು, ಶ್ರೀಮತಿ ಮಲ್ಲಿಕಾ ವಸಂತ್ ಉಳ್ಳಾ, ಕುಮಾರಿ ಭಾಗ್ಯಶ್ರೀ, ಸವಿತ್ ಉಚ್ಚಿಲ್, ವಿಜಯ್ ಗಟ್ಟಿ, ಗೌರವ್ ತಲಪಾಡಿ, ಸಂದೀಪ್ ರಾಜ್, ವಸಂತ್ ಉಳ್ಳಾ, ಮಲ್ಲಿಕಾರ್ಜುನವರು ನಮ್ಮ ಈ ಶಿಬಿರದ ಉದ್ಘಾಟನೆ ದಿನ ಕೂಡ ಉತ್ತಮವಾದಂತಹ ಒಂದು ರಂಗೋಲಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ದಿನದ ಸಮಾರಂಭದಲ್ಲಿ ಕೂಡ ನಡೆದಿರುವಂತಹ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಭಾಗ್ಯಶ್ರೀ ಇವರು ಕೂಡ ಮಲ್ಲಿಕಾ ವಸಂತುಳ್ಳವರ ಕಿರಿಯ ಸಹೋದರಿ. ಇವರು ಕೂಡ ಈ ಒಂದು ರಂಗೋಲಿ ಸಂದರ್ಭದಲ್ಲಿ ತನ್ನ ಸಹೋದರಿಯ ಜೊತೆಗೆ ನಾನು ಕೂಡ ಭಾಗವಹಿಸಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಮಾರಂಭ ಅಧ್ಯಕ್ಷರಾದ ಗೌರವ ಹಾಗೆ ಅವರಿಂದ ಸ್ಮರಣೆಗೆ ಹಾಗೆ ವಿಶೇಷವಾದ ಗೌರವಕ್ಕೆ ಪುಷ್ಪವನ್ನು ನೀಡುವುದರೊಂದಿಗೆ ಅವರನ್ನು ಬಹಳ ಪ್ರೀತಿಯಿಂದ ನಾವು ಗೌರವಿಸಿದ್ದೇವೆ. ಗೌರವವನ್ನು ಸ್ವೀಕರಿಸಿದಂತ ಮಲ್ಲಿಕಾ ವಸಂತುಳ್ಳ ಮತ್ತು ಭಾಗ್ಯಶ್ರೀ ಅವರಿಗೆ ಕೃತಜ್ಞತೆಗಳನ್ನು ಸ್ಮರಣೆಗೆ ದಿನ ಕೂಡ ನಮಗೆ ತೊಂದರೆ ಆಗ್ತಾ ಇದೆ, ವಿಪತ್ತು ಆಗ್ತಾ ಇದೆ ಅನ್ನೋ ಒಂದೇ ಒಂದು ಮಾತನ್ನು ನಮಗೆ ಹೇಳಲಿಲ್ಲ. ಪೂರ್ಣ ಪ್ರಮಾಣದ ಸಹಕಾರವನ್ನ ಪೂರ್ವ ಮುಖ್ಯೋಪಾಧ್ಯಾಯರಿಗೆ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಗೌರವವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಚಿದಾನಂದ ಉಚ್ಚಿಲ್ ಇವರು ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ನಮ್ಮ ಶಿಬಿರದ ಯಶಸ್ಸಿಗೆ ಸಹಕರಿಸಿದ ಶ್ರೀ ಚಿದಾನಂದ ಉಚ್ಚಿಲ್ ಅವರನ್ನು ಕೂಡ ಗೌರವಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅವರಿಗೆ ಅವರ ಗೌರವವನ್ನು ಮುಂದೆ ನಾವು ಸಲ್ಲಿಸಲಿದ್ದೇವೆ. ಮುಂದಿನ ಗೌರವ ಶ್ರೀ ಸಚಿನ್ ಎಸ್ ಅವರಿಗೆ ನೀಡಲಿದೆ. ರವಿಶಂಕರ್ ಸೋಮೇಶ್ವರ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು, ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರವಿಶಂಕರ ಸೋಮೇಶ್ವರ ಇವರು ನಮ್ಮ ಜೊತೆಗಿದ್ದು ಹೆಚ್ಚಿನ ರಾಜಕೀಯ ಪ್ರತಿನಿಧಿಗಳೊಂದಿಗೆ ಜೋಡಣೆಯನ್ನು ನಮ್ಮೊಟ್ಟಿಗೆ ಮಾಡಿಕೊಂಡು ಸದಾ ನಮ್ಮ ಈ ಒಂದು ಉಚಿತ ತರಬೇತಿ ಶಿಬಿರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ನಾವು
ತುಂಬ ಹೃದಯದ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮದ PROಗಳೇ ಕೈಗೊಂಡು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಸಾಧಿಸಿದ್ದಾರೆ. ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ನಮ್ಮೊಂದಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿರುತ್ತಾರೆ. ತಮ್ಮ ಸಹಕಾರಕ್ಕಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮನ್ನು ಗೌರವಿಸಲು ಸಣ್ಣ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಶಿಬಿರಾರ್ಥಿಗಳನ್ನು ನಿರ್ವಹಿಸಿದರೆ ಸಮಿತಿ ಜಿಲ್ಲವರು ಸ್ವಲ್ಪ ಸೀಮಿತ ವ್ಯಕ್ತಿತ್ವದವರು. ಅವರ ಪರಿಮಿತಿಯಲ್ಲಿ ತನ್ನ ಕೆಲಸ ತನಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದು ಅಚ್ಚುಕಟ್ಟಾಗಿ ನಿರ್ವಹಿಸಿದ ವಿಜಿತ್ ಕಟ್ಟಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮುಂದೆ ಗೌರವ ತಲಪಾಡಿ ಶಿಬಿರ ಪೂರ್ತಿ ತಮ್ಮ ನಮ್ಮ ಈ ಶಿಬಿರದ ಪೂರ್ಣವಾಗಿ ಇಲ್ಲಿ ಬಿಟ್ಟಿದ್ದಾರೆ ಸೇರಿಸಿದ್ದಾರೆ. ಅಲ್ಲಿ ಇನ್ನೊಬ್ಬರು ಗೌರವ ತಲಪಾಡಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಒಬ್ಬರಿಗೆ ಅವರಿಂದ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ಉತ್ತಮವಾದಂತಹ ಗೌರವವನ್ನು ಸಲ್ಲಿಸುತ್ತಾರೆ. ಸಮಾಜದ ಅಧ್ಯಕ್ಷರು ಎಂಬಿ ಪುರಾಣಿಕರಿಂದ ಜ್ಞಾನಸ್ಥಿತಿ ಗೌರವ ಹಾಗೆ ಶಾಲೆಯ ಸಂಚಾಲಕರಾದ ಶ್ರೀ ದೇವದಾಸ್ ಟಿ ವಿ ಚಿಲ್ಲವರಿಂದ ಸ್ಮರಣೆಗೆ ಹಾಗೆ ಗೌರವದ ಹೂವನ್ನು ನೀಡಿದ್ದಾರೆ ಕೃಷ್ಣ ಶೆಟ್ಟಿ ತಾಮಾರ್ ಅವರು ಇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಶಿಬಿರದ ಆ ದಿನ ದ್ರೋಣಾಚಾರ್ಯರೊಂದಿಗೆ ಸಂಪೂರ್ಣವಾಗಿ ಇಡೀ ಪೂರ್ಣ ಪ್ರಮಾಣದ ಸಹಕಾರವನ್ನು ಚಿತ್ರದುರ್ಗ ವಿದ್ಯಾಸಂಸ್ಥೆಯ ಅನೇಕ ಅಧ್ಯಾಪಕರಾದಂತಹ ಶ್ರೀ ಸಂದೀಪ್ ರಾಜ್ ಪಾಂಡೂರ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಇದರೊಂದಿಗೆ ಗೌರವಾರ್ಪಣೆಯನ್ನು ಆತ್ಮೀಯರು ನಮ್ಮೊಂದಿಗೆ ಸಹಕರಿಸಿದಂತ ಎಲ್ಲರಿಗೂ ನಾವು ಗೌರವವನ್ನು ಅರ್ಪಿಸಿದ್ದೇವೆ. ಗೌರವವನ್ನು ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಪರಿಣಿತ KP ತಲಪಾಡಿಯವರು ದಯವಿಟ್ಟು ಪರಿಣಿತ KP ತಲಪಾಡಿಯವರನ್ನ ಈ ಒಂದು ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. friendly ಆಗಿದ್ರು. So thank you. ಮುಂದೆ ಯಾರಾದರೂ ಮಾನಸಿಕೆಯನ್ನು ಹೇಳುವುದಿದ್ರೆ ಅವಕಾಶ ಇದೆ. ಸ್ವಾಗತ. ನಾನು ಶಿವಪ್ರಸಾದ್ ಅಂತ ಉಡುಪಿಯಿಂದ ಬಂದದ್ದು. ನಾನು ಎಲ್ಲಿಂದ ನನಗೆ ಮೋಟಿವೇಶನ್ ಎಂದು ಸಿಕ್ತು ಅಂತ ಹೇಳಿದೆ. ಅದು ನಾನು 3ನೇ 4ನೇ ಕ್ಲಾಸ್ ಅಂದರೆ ನನಗೆ ಏಜ್ ಅದು ಬುದ್ಧಿ ಬರುವ ಪ್ರಾಯದಲ್ಲಿ ನಾನು 800 ಕಥಾಪುಸ್ತಕಗಳಲ್ಲಿ ಬರುವ ಪರಮವೀರ ಚಕ್ರ ಇದನ್ನು ಗಳಿಸಿದ ವೀರ ಸೈನಿಕರನ್ನು ಕಥೆಗಳನ್ನು ಓದ್ತಿದ್ದೆ. ಅದೇ ನನಗೆ ಮೋಟಿವೇಶನ್ ಆಯಿತು. ಆಗದಿಂದ ಸಹ ಈಗ ತನಕ ನಾನು ಆರ್ಮಿಗೆ ಜಾಯ್ನ್ ಆಗಬೇಕಂತ ಇದ್ದೇನೆ. ಬಿಟ್ಟಲ್ಲಿ ನನಗೆ ಆ್ಯಕ್ಟಿಂಗ್ ಅಥವಾ ಚಿತ್ರಕಲೆ ಸ್ವಲ್ಪ ಅನುಭವಿಸಿದ್ರೆ ಸಹ
ಈ ಗುರಿಯನ್ನು ನಾನು ಬಿಡಲಿಲ್ಲ. ಆದರೆ ಇಲ್ಲಿ ಅಂದರೆ ನನಗೆ ಏಜ್ ಬಂದು ಫಸ್ಟ್ ರ್ಯಾಲಿಗೆ ಅಪ್ಲೈ ಮಾಡಿದೆ. ಕಾರಣಗಳಿಂದ ಕೊರೋನಾ ಕಾರಣದಿಂದ ರ್ಯಾಲಿ ಎದುರು ಬಿತ್ತು. ಅಂತ ಇದು ಕ್ಯಾಂಪ್ ಅಂತ ಒಂದು ವಾಟ್ಸಪ್ ಗ್ರೂಪಲ್ಲಿ ನೋಡಿದೆ. ಅದು ಕ್ಯಾಂಪ್ ಸಹ ಎದುರು ಬಿದ್ದಾಗ ಇದು ಎಂತಕ್ಕ ಸುಮ್ಮನೆ ಒಂದು ಆ್ಯಡ್ ಅಂತ ಅಂದ್ಕೊಂಡೆ. ಆದರೆ ಸಹ ಉಚಿತ ಅಂತ ಇತ್ತಲ್ಲ, ಹೋಗಿ ಟ್ರೈ ಮಾಡುವಂತ ಹೇಳಿ ಸೆಲೆಕ್ಷನ್ ಬಂದೆ. ಅದಾದ ಸೇರಿತ್ತು ಸೆಲೆಕ್ಷನ್. ಅದ ನಂತರ ಸೋರಿಗೆ ಸುಮಾರು ಸತಿ ನಾನು ಕಾಲ್ ಮಾಡಿ ವಾರದಲ್ಲಿ ಒಂದು 4-5 ಸತಿ ಕಾಲ್ ಮಾಡಿದ್ದೆ ಅಂತ, ಯಾಕೆ ಊಟ ಇಲ್ವೋ ಅಂತ ಇಲ್ವೋ ಕೇಳಿಕ್ಕೆ, ಅದು ಜ್ವರ ಇಲ್ಲ ಅಂತ. ಮತ್ತೆ ಹಾಗೆ ಇಲ್ಲಿ ಕ್ಯಾಂಪಿಗೆ ಬಂದೆ. ಫಸ್ಟ್ ದಿವಸ ಎಲ್ಲ ಬೇರೆ ಬೇರೆ ಕಡೆ ಬಂದವರು. ಮತ್ತೆ ನಮ್ಮ ಸ್ವಲ್ಪ ಓಡಿದೆಯಲ್ಲ, ಸ್ವಲ್ಪ ಚೇಂಜ್ ಇರ್ತದೆ, ಕೆಲವು ಕಂಪೇರ್ ಮಾಡ್ತಿಲ್ಲ, ಹಾಗೆ ಸ್ವಲ್ಪ ಬೆಟರ್ ಆಯಿತು. ಬೆಟರಿಲ್ಲ. ಮತ್ತೆ ಸ್ವಲ್ಪ ದಿವಸ ಹೋದ ನಂತರ ಹೀಗೆ ಎಲ್ಲ ಫ್ರೆಂಡ್ಸ್ ಆಗ್ತಾ ಹೋದ್ರು. ಆದರೆ ಒಂದು ವಾರ ಕಂಪ್ಲೀಟ್ ಆಗೋ ಮುಂಚೆ ನನಗೆ ಇಲ್ಲಿ ಓಡಿ ಹೋಗುವ ಅನಿಸ್ತಿತ್ತು. ಅಷ್ಟು ಹೆವಿ ಇತ್ತು ಟ್ರೈನಿಂಗ್ ಸುರುವಿಗೆ. ಅಂದರೆ ಹೆಸರು ನಾವು ಸ್ವಲ್ಪ ಗದರಿಸ್ತಿತ್ತು ಸ್ಟಾರ್ಟಿಂಗಲ್ಲಿ. ಅದು ಕ್ರಮೇಣ ಆದರೆ 5,000 ಇತ್ತಲ್ಲ, 5,000 ಸುಮ್ಮನೆ. ನೆಕ್ಸ್ಟ್ ವಾರದಿಂದ ಸರ್ ನಾವು ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡಿದ್ರು. ಅವರೊಟ್ಟಿಗೆ ಕ್ಲೋಸ್ ಹಾಕೊಂಡು ಈಗ ಅವರು ಸರ್ ಅವರ ತರಿಸಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಹಾಗಾಗಿ ನಮ್ಮದು ಮೈಂಡ್ ಡ್ಯೂರೇಷನ್ ಸ್ವಲ್ಪ ಕಮ್ಮಿ ಆಯಿತು. ಹಾಗೆ ಬೆಳಿಗ್ಗೆ ಫುಲ್ ಸುಸ್ತಾಗಿ ಬರುವಾಗ ಕೆಲವೊಂದು ಪ್ರೋಗ್ರಾಮ್ ಅಂತ ಹೇಳುವಾಗ ಅವಕಾಶ ಆಗಿತ್ತು. ಅದಕ್ಕೆ ನಾವು ಇಲ್ಲಿ ಬಂದು ಯಾರು ಪ್ರೋಗ್ರಾಮ್ ಕೇಳ್ತಾರೆ ಹೇಳುವಾಗ ಕೆಲವು ಪ್ರೋಗ್ರಾಮ್ ಬೋರ್ ಅನಿಸಿದೆ ಸರ್. ಕೆಲವು ಸೈನಿಕರನ್ನು ಕರೆಸಿ ನಮ್ಮ ಅನುಭವಗಳನ್ನು ಹೇಳಿಸುವಾಗ ನಮಗೆ ಒಂದು ಗುರಿ ತುಂಬಿಸ್ತಿತ್ತು. ಅದು ಸೈನ್ಯಕ್ಕೆ ಸೇರಲೇಬೇಕು ಹಾಗೆ ಅಂತ. ಹಾಗೆ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಆದರು. ಕೆಲವು ಸತಿ ಬೇಜಾರು ಆಗಿದೆ, ಕೆಲವು ಸತಿ ಕಂಪಲ್ಸರಿ ಆಗಿದೆ. ಮತ್ತೆ ಸರ್ ಎಲ್ಲ ಈಗ ಹೊಡ್ತಾರಂತ ಲಾಸ್ಟಿಗೆ ಸರ್ಗೆ ನಾವು ಹೊಡೆದಿದ್ವಿ. ಮತ್ತೆ ಇಲ್ಲಿ ಬರುವ ಮುಂಚೆ ನನ್ನ ಸಂಪೂರ್ಣ ಜೀವನ ನೋಡಿ ಆರ್ಮಿಗೆ ಸೇರ್ತಾನೆ ಇಲ್ವಾ ಅನಿಸ್ತದೆ. ಆದ್ರೆ ಸುರೇಶ್ ಸರ್ ನೋಡಿ ಸೇರ್ಲೇಬಹುದು. ಇದು ಮನದಾಳದ ಇಲ್ಲಿ ತಮಗೆ ಏನು ಇಷ್ಟ ಏನು ಇಷ್ಟ ಆಗಿಲ್ಲ ಮನಬಿಚ್ಚಿ ಮಾತಾಡುವಂತ ಒಂದು ಸಣ್ಣ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಅದನ್ನ ಸದುಪಯೋಗಪಡಿಸಿಕೊಂಡಿದ್ದೇವೆ. ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕಾಗಿ ನಮ್ಮ ಉಚಿತ ಸೇನಾ ನೇಮಕಾತಿ ತರಬೇತಿ ಶಿಬಿರದ ಸಂಚಾಲನಾ ಸಮಿತಿಯ ಉಪಾಧ್ಯಕ್ಷರಲ್ಲಿ ಗೌರವರಾದಂತಹ ಶ್ರೀಮತಿ ದಿನಮಣಿ ರಾವ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸರಿಸುಮಾರು 1 ತಿಂಗಳ ಈ ಸುದೀರ್ಘ ತರಬೇತಿ ಶಿಬಿರದ ಈ ತರಬೇತಿ ಕಾರ್ಯಾಗಾರದ ಮುಕ್ತಾಯದ ಅಂಚಿನಲ್ಲಿ ಇಂದಿನ ಸಮಾರಂಭದ ಈ ಸುದಿನದಲ್ಲಿ ತಮ್ಮ ಮನಗಳಿಂದ ಸಹಕಾರ ಕೋರಿದಲ್ಲದೆ ಸದಾ ನಮಗೆಲ್ಲ ಉತ್ಸಾಹದ ಚಿಲುಮೆಯಂತೆ ಪ್ರೇರಣೆ ಪ್ರೋತ್ಸಾಹ ನೀಡಿ ಸದಾ ಸಮಾಜ ಸೇವೆಗೆ ದೇಶದ ಹಿತ ಚಿಂತನೆಗೆ ದುಡಿಯುತ್ತಿರುವ ದೇಶ ಸೇವೆಯೇ
ನಮ್ಮ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ.ಪಿ. ಶ್ರೀನಿವಾಸ್ ಅವರು ದಿನೇಶ್ ಅವರಿಗೆ ಮತ್ತು ಮಾಜಿ ಧನ್ಯವಾದಗಳು ಸರ್. ಹಾಗೆ ಇನ್ನೋರ್ವ ಗೌರವಕ್ಕೆ ಪಾತ್ರರಾದ ವ್ಯಕ್ತಿ ಅಂದ್ರೆ ಶ್ರೀಯುತ ಕೃಷ್ಣನ್ ಶೆಟ್ಟಿ ಕಾಮತ್, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಕ್ಷೇತ್ರ ಕೊಂಡಾಡ. ಇವರು ತಮ್ಮ ವೃತ್ತಿ ಜೀವನದಲ್ಲಿ ಉದ್ಯಮಿ ಆಗಿರುತ್ತಾರೆ. ಶ್ರೀಯುತರು ವೇದಿಕೆಯಲ್ಲಿರುವ ಆಸನವನ್ನು ಸ್ವೀಕರಿಸಿ ಸನ್ಮಾನವಾದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು. ಪ್ರೊಫೆಸರ್ ಶೆಟ್ಟಿ ಕಾಮತ್ ಇವರು ಸದಾ ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿರುವ ಹಾಗೂ ದೇಶ ಸೇವೆ ಈಶ ಸೇವೆ ಎಂಬ ಧ್ಯೇಯದೊಂದಿಗೆ ಸಮಾಜದ ಉತ್ತಮ ಸಂಘಟಕರಾಗಿದ್ದು ನಮ್ಮ ಈ ಒಂದು ತಿಂಗಳ ಶಿಬಿರದ ಉಪಹಾರದ ವ್ಯವಸ್ಥೆಯನ್ನ ಉಚಿತವಾಗಿ ತಾವೇ ವಹಿಸಿ ಈ ಶಿಬಿರದ ಕಾರ್ಯವು ಸುಗಮವಾಗಿ ನೆರವೇರಲು ತನ್ನ ಮನಧನಗಳಿಂದ ಸಹಕರಿಸಿದ್ದಾರೆ. ಇವರಿಗೂ ಮನದಾಳದಿಂದ ಗೌರವ ಸಮರ್ಪಣೆಯನ್ನ ಈಗಾಗಲೇ ಸಲ್ಲಿಸಿದ್ದೇವೆ. ಹಾಗೆಯೇ ಈ ಗೌರವ ಸಮರ್ಪಣೆಗೆ ಪಾತ್ರರಾದ ಇನ್ನೋರ್ವ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಯುತ ದೇವದಾಸ್ ಡಿ ಉಚ್ಚಿಲ್, ಸಂಚಾಲಕರು ಉಚ್ಚಿಲ ಭೋಗಿ ವಿದ್ಯಾಸಂಸ್ಥೆಗಳು. ಇವರು ಈ ಸೇವಾ ಶಿಬಿರಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಆಶ್ರಯ ತಾಣ. ಈ ಆಶ್ರಯ ತಾಣದ ವ್ಯವಸ್ಥೆಯನ್ನ ನಮಗೆ ಒದಗಿಸಿಕೊಟ್ಟದ್ದಲ್ಲದೆ ಸದಾ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಸಹಕಾರ ಈ ಇಲಾಖೆಗಳಿಗೆ, ಈ ಶಿಬಿರದ ಕಾರ್ಯಕಾಲಕ್ಕೆ ಸಮಾಜ ಸೇವಾ ಕಾಯಕದಲ್ಲಿ ತಮ್ಮನ್ನು ತಾವು ಮುಡಿಪಾಗಿದ್ದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇವರಿಗೂ ಪೂರಕ ಅಭಿನಂದನೆ ವಂದನೆಗಳೊಂದಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ದೇವೆ. ಇನ್ನೋರ್ವ ಮಹಾನ್ ವ್ಯಕ್ತಿ ಶ್ರೀಯುತ ನವೀನ್ ನಾಯಕ್, ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅಭಿನೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಇವರು ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಆಗಿರುತ್ತಾರೆ. ಶ್ರೀಯುತರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಂಪಿ, ಲೀಡ್ ಬ್ಯಾಂಕ್ ಮ್ಯಾನೇಜರ್, ದಕ್ಷಿಣ ಕನ್ನಡ. ಇವರು ಶ್ರೀಯುತರು ಸಮಾಜ ಚಿಂತಕರು, ಸಾಮಾಜಿಕ ಕಾರ್ಯಕರ್ತರು, ಕೊಡುಗೈ ದಾನಿಗಳು ಆಗಿದ್ದು ಈ ಕಾರ್ಯಾಗಾರಕ್ಕೆ ತನ್ನ ಮನಧನಗಳಿಂದ ಸಹಕರಿಸಿದ್ದಲ್ಲದೆ ಇಂಥ ಪ್ರೇರಣೆ ನೀಡುತ್ತಾ ಈ ಎಲ್ಲ ಗೌರವಾನ್ವಿತರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಇಂತಹ ದೇಶ ಸೇವೆಯ ಕಾರ್ಯ ಇನ್ನು ತಮ್ಮ ಸಹಕಾರದಿಂದ ಹಿರಿಯ ಹಸ್ತರಿಂದ ನೆರವೇರಲಿ ಎಂದು ನಾವು ಆಶಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಇವರು ಸಣ್ಣ ಅಭಿನಂದನೆಯನ್ನು ಸ್ವೀಕರಿಸಿದಂತ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಹೇಳುವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ಕುಮಾರಿ ಪರಿಣಿತ ಕೆ.ಪಿ. ತಲಪಾಡಿಯವರಿಂದ ಮತ್ತೆ ಒಂದು ದೇಶಭಕ್ತಿ ಗೀತೆ. ಿ
ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಈ ಒಂದು ಶಿಬಿರದ ಪ್ರಧಾನ ಭಾಗ ಅಂತ ಹೇಳ್ಬೋದು. ಕೌಶಲ್ಯ ವತಿಯಿಂದ ನಾವು ಈ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಶಿಬಿರ ನಡೆಯಬೇಕಿದ್ದರೆ ಶಿಬಿರಾರ್ಥಿಗಳಿಗೆ ಪೂರ್ಣವಾದಂತಹ ಒಂದು ತರಬೇತಿ ಕೊಡಬೇಕಿದ್ರೆ ಅದಕ್ಕೆ ತರಬೇತುದಾರರ ಪಾತ್ರ ಬಹಳ ಮುಖ್ಯ. ದ್ರೋಣಾಚಾರ್ಯ ಮಿಲಿಟರಿ ಟ್ರೈನಿಂಗ್ ಸೆಂಟರ್ನ ಚೇರ್ಪರ್ಸನ್ ಆದಂತಹ ಶ್ರೀ ವಿಜೇಂದ್ರ ಅವರು ಈ ಒಂದು ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆಯ ಮಾತುಗಳನ್ನು ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. Good morning, you all. Respective dignitary on the dais, off the dais, parents, teachers, students, and my dear candidates. Actually, ನಮಗೆ ಕನ್ನಡ ಅಷ್ಟು ಗೊತ್ತಿಲ್ಲ, ಅದೆಲ್ಲಾಗಿ ಗೊತ್ತು. ನಮಗೆ ಕೂಡ ಒಂದು ಟ್ರೈನಿಂಗ್ ಆಗಿದ್ದು ಇಲ್ಲಿ ಇವರ ಒಟ್ಟಿಗೆ ಜೊತೆಗೆ ಹೇಗವಾನೆ ನಾವು ಕೂಡ ಸ್ವಲ್ಪ ಕನ್ನಡ ಮಾತಾಡಲಿಕ್ಕೆ ಟ್ರೈ ಮಾಡ್ತಾ. ಸೊ I'm trying to give a speech. I'm not a speaker actually. I'm trying to give a speech on Kannada. Right? ನಾನು 23 ವರ್ಷಗಳ ಸೇವೆಯ ನಂತರ 2010ರಲ್ಲಿ ಇಂಡಿಯನ್ ನೇವಿಯಿಂದ VRS ಪಡೆದು ನಮ್ಮ ಊರಿಗೆ ವಾಪಸ್ ಬಂದಾಗ ನಮ್ಮ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಬೋರ್ಡರ್ನಲ್ಲಿ ವಾಸಿಸುವ ಯುವಕರಲ್ಲಿ ಓನ್ಲಿ ಕೌಂಟಬಲ್ ಟೀನೇಜರ್ಸ್ ಮಾತ್ರ ಡಿಫೆನ್ಸ್ ಸರ್ವಿಸ್ಗೆ ಸೇರಿದ್ದಾರೆ ಎಂದು ಅರಿವಾಯಿತು. ನಮ್ಮ ದೇಶವನ್ನು ಕಾಪಾಡುವ 3 ಸೇನೆಗಳು ಆರ್ಮಿ, ನೇವಿ, ಏರ್ ಫೋರ್ಸ್ ಹಾಗೂ ಇನ್ನಿತರ ಪ್ಯಾರಾಮಿಲಿಟರಿ ಫೋರ್ಸಸ್ ಲೈಕ್ BSF, CSF, CRPF, RPF, ITBP, SSB, Coast Guard, plus all the police forces of Karnataka, Delhi. ಇದರ ಬಗೆಗಿನ ಅಜ್ಞಾನ ಮತ್ತು ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಸಿಗದೆ ಇರುವುದು, ಆನ್ಲೈನ್ ಅಪ್ಲಿಕೇಶನ್ ಕಳಿಸುವಲ್ಲಿನ ತೊಂದರೆ ಮತ್ತು ದೂರದ ಸ್ಥಳಗಳಿಂದ ರಾಲಿ ಪ್ಲೇಸ್ಗೆ ಹೋಗುವ ಕಷ್ಟ, ಇದೆಲ್ಲವೂ ಇದಕ್ಕೆ ಮುಖ್ಯ ಕಾರಣ ಎಂದು ಗೊತ್ತಾಯಿತು. ಇದಕ್ಕೆ ಪರಿಹಾರವಾಗಿ ಡಿಫೆನ್ಸ್ ಸರ್ವಿಸ್ಗೆ ಹೊರಡಲು ಇಷ್ಟಪಡುವ ಮಕ್ಕಳಿಗೆ ಹೆಲ್ಪ್ ಮಾಡಲು 2010ರಲ್ಲಿ ಪ್ರಾರಂಭಿಸಿದೆ ದ್ರೋಣಾಚಾರ್ಯ ಡಿಫೆನ್ಸ್ ಕೋಚಿಂಗ್ ಸೆಂಟರ್ ಎಂದು ಒಂದು ಸಂಸ್ಥೆ ಕಾಸರಗೋಡಿನಲ್ಲಿ ಪ್ರಾರಂಭಿಸಿದೆ. ಇದರ ಅಡಿಯಲ್ಲಿ PU ಕಾಲೇಜುಗಳಲ್ಲಿ ಉಚಿತವಾಗಿ ಕರಿಯರ್ ಗೈಡೆನ್ಸ್ ಕ್ಲಾಸ್ ಮತ್ತು ಫಿಸಿಕಲ್ ಟ್ರೈನಿಂಗ್ ನೀಡಿದ ಪರಿಣಾಮವಾಗಿ ಸುಮಾರು 900 ಕ್ಕಿಂತ ಹೆಚ್ಚು ಯುವಕರು ಡಿಫೆನ್ಸ್ ಸೇರಿದ್ದಾರೆ. ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಪರಿಸ್ಥಿತಿ ಕೂಡ ಇದೆ ಆಗಿದೆ. ಯಾಕಂದ್ರೆ ನಾನು ಹಾವೇರಿ ಮತ್ತು ಮೂಡುಬಿದ್ರೆ ರಿಕ್ರೂಟ್ಮೆಂಟ್ ರ್ಯಾಲಿ ನೋಡಲು ಹೋದಾಗ ಅಲ್ಲಿ ಹಾಜರಿದ್ದ ಮಕ್ಕಳಿಂದ ಈ 2 ಜಿಲ್ಲೆಗಳ ಮಕ್ಕಳು ತುಂಬಾ ಕಡಿಮೆ. ನಮ್ಮ ಇಷ್ಟು ಹತ್ತಿರ ರ್ಯಾಲಿ ಇದ್ದು ನಮ್ಮ ಇವೆಂಟ್ ಮೂಲಕ ಯುವ ಜನರಿಗೆ ಶ್ಲಾಘನೀಯ ಸೇವೆಯನ್ನು ಮಾಡಿದೆ. ಶಿಬಿರದ ಫಿಸಿಕಲ್ ಟ್ರೈನಿಂಗ್ ರೆಸ್ಪಾನ್ಸಿಬಿಲಿಟಿ ದ್ರೋಣಾಚಾರ್ಯ ಡಿಫೆನ್ಸ್ ಕೋಚಿಂಗ್ ಸೆಂಟರ್ ತರಬೇತಿದಾರರು ಡಿಫೆನ್ಸ್ ಸೆಂಟರ್ಗೆ ನೀಡಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ನಮ್ಮ ತರಬೇತಿದಾರರು ಈ ಲಿಮಿಟೆಡ್ ಟೈಮ್ನಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಕ್ಕಳಿಗೆ ತರಬೇತಿ ನೀಡಿರುತ್ತಾರೆ. ಒಂದು ಸಮಸ್ಯೆ ಆದರೆ ನಾವು ಮೊದಲು ಸೆಲೆಕ್ಟ್ ಮಾಡಿದ ಮಕ್ಕಳನ್ನು
ಟ್ರೈನಿಂಗ್ಗೆ ಕರೆಯಲು ಆಗಲಿಲ್ಲ. ಯಾಕಂದ್ರೆ ಅದರಲ್ಲಿ ತುಂಬಾ ಮಕ್ಕಳು ಮೊದಲು AR ರಿಜಿಸ್ಟ್ರೇಷನ್ ಮಾಡಲಿಲ್ಲ. ಈ ವರ್ಷ ನ್ಯೂ ರಿಜಿಸ್ಟ್ರೇಷನ್ ಮಾಡಲು AR ಆಪ್ಷನ್ ಬಂದಿಲ್ಲ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಟ್ರೈನಿಂಗ್ಗೆ ಬಾಧಿಸಿದೆ. ಈ ಟ್ರೈನಿಂಗ್ನ ಪೂರ್ಣ ರಿಸಲ್ಟ್ ಪಡೆಯಲು ನಾವು ಸ್ವಲ್ಪ ಸಮಯ ವೇಟ್ ಮಾಡಬೇಕಾಗುತ್ತದೆ. ಯಾಕಂದರೆ ಈಗ ಉಡುಪಿ ರಾಲಿ 17ಗೆ ಸ್ಟಾರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾರ್ಮಲಿ ಸಾಲ್ಜರ್ ಜನರಲ್ ಡ್ಯೂಟಿಗೆ ಮಾತ್ರ ಮೋರ್ ದನ್ 50,000 ಯುವಕರು ಪಾರ್ಟಿಸಿಪೇಟ್ ಮಾಡುತ್ತಾರೆ. ಪ್ರತಿ ಬ್ಯಾಚ್ನಲ್ಲಿ 200 ಯುವಕರು ಓಡುವಾಗ 10-20 ಜನರನ್ನು ಮಾತ್ರ ಸೆಲೆಕ್ಟ್ ಮಾಡುತ್ತಾರೆ. ಇದನ್ನು ನಿಭಾಯಿಸಲು ಅಥ್ಲೆಟಿಕ್ ಸಾಮರ್ಥ್ಯ ಅಲ್ಲದೆ ಬುದ್ಧಿವಂತಿಕೆ, ಕೌಶಲ್ಯ ಮತ್ತು ದೇವರ ಆಶೀರ್ವಾದ ಅಗತ್ಯವಾಗಿರುತ್ತದೆ. ಮುಂದಿನ ವರ್ಷಗಳಲ್ಲಿ ಬರುವ ಎಲ್ಲ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಕಲಾಕಾಲಕ್ಕೆ ಮಕ್ಕಳಿಗೆ ನೀಡಲಾಗುತ್ತದೆ. ಈ ಬ್ಯಾಚ್ ಮಕ್ಕಳೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಆದರೆ ದಿನಾಲು ಅವರು ಈಗ ಕೊಟ್ಟಿರುವಂತಹ ಟ್ರೈನಿಂಗ್ ಮನೆಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಮತ್ತೆ ಈಗ ಕೊಟ್ಟಿರುವ ಮೊಬೈಲ್ ನಂಬರ್ ಚೇಂಜ್ ಮಾಡಬಾರದು. ಕೌಶಲ್ಯ ಒಂದು NGO ಆಗಿದ್ದು ತಮ್ಮ ಕರ್ತವ್ಯವನ್ನು ಆದ್ಯವಾಗಿ ಮಾಡುತ್ತಿದೆ. ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳು ತಮ್ಮ ವೈಲವನಲ್ಲಿ ಹೇಳಿರುವಂತಹ ಔದ್ಯೋಗ ಆಧಾರಿತ ಶಿಬಿರಗಳನ್ನು ಆಯೋಜಿಸಿದ ಇತಿಹಾಸವನ್ನು ಹೊಂದಿಲ್ಲ. ಕೇರಳದಲ್ಲಿ ಎವೈಟ್ ಎಂಬ NGO ಲಾಸ್ಟ್ ಇಯರ್ ಇದೇ ರೀತಿಯ ಟ್ರೈನಿಂಗ್ ನಡೆಸಿ ಯಶಸ್ವಿಯಾಯಿತು. ಆದರೆ ಕರ್ನಾಟಕ ಇತಿಹಾಸದಲ್ಲಿ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಒಂದು ಇಂದ ಅದ್ಭುತ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ನಡೆಸಲು ಇದೇ ಮೊದಲು. ನಾವು ಸಾಮಾನ್ಯವಾಗಿ ಆಶ್ರಮ ಮತ್ತು ದೇವಾಲಯಗಳಲ್ಲಿ ಭಜನೆ ಮತ್ತು ಇದರ ದೇವಾಲಯದ ಆಚರಣಾ ಸಂಪ್ರದಾಯಗಳನ್ನು ನೋಡಿರುತ್ತೇವೆ ಅಲ್ವಾ? ಆದರೆ ಇದಕ್ಕಿಂತ ಭಿನ್ನವಾಗಿ ಮಡ್ಯ ಶ್ರೀ ಪರಾಶಕ್ತಿ ದೇವಸ್ಥಾನವರು ಇಂಧನ ಶಿಬಿರಕ್ಕೆ ಆಹಾರವನ್ನು ದಾನ ಮಾಡಿದ್ದಕ್ಕಾಗಿ ಹೆಚ್ಚು ಪ್ರಶಂಸೆಗೆ ಪಾತ್ರವಾಗಿದೆ. So I am not going to lengthening words, but I request you all, my candidates, please continue this training at your home, and we will touch with you, we will check on you, and I would like to thank all the training teams, trainees for your high cooperation for the last 22 days. And also, again, I would like to thank the Kausalya for giving this opportunity to Dronacharya Defense Coaching Center. Thank you, sir. Thank you very much. ಅಭಿನಂದನೆಗಳು. ತಮ್ಮ ಅನಿಸಿಕೆಯ ಮಾತುಗಳು ದ್ರೋಣಾಚಾರ್ಯ ಸಂಸ್ಥೆ ಮತ್ತು ಕೌಶಲ್ಯದ ಒಡನಾಟಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಂತ ವಿಜಯೇಂದ್ರ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅತಿಥಿಗಳೊಳಗೆ ಗೌರವರಾಗಿರುವಂತಹ ಮಾಜಿ ಸೈನಿಕರು ಬ್ರಿಗೇಡಿಯರ್ ಅಯ್ಯಂದಯ್ಯವರು ತಮ್ಮ ಭಾರತದ ಶಿಬಿರಾರ್ಥಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಗಣ್ಯರೇ, ಶ್ರೀ MP ಪುರಾಣಿಕ್ ಅವರೇ ಹಾಗೂ ಎಲ್ಲ ಗಣ್ಯರೇ ಮತ್ತು ಇವತ್ತಿನ ಈ ಕ್ಯಾಂಡಿಡೇಟ್ನವರ ಎಲ್ಲ ಪೋಷಕರೇ, ಪ್ರೆಸ್ನವರೇ,
ನಿಮ್ಮನ್ನು ನೋಡುವಾಗ ಒಂದು ಮನಸ್ಸಲ್ಲಿ ಒಂದು ಅಸೂಯೆ ಕೂಡ ಆಗ್ತದೆ. ಒಂದು ಐ ಫೀಲ್ ಎಂಬಿಯಸ್ ಅವರು, ಯಾಕಂದ್ರೆ ನಮಗೂ ಕೂಡ ದೇವರು ಇಂಥ ಪ್ರಾಯ ಕೊಟ್ಟಿದ್ರೆ 53 ವರ್ಷದ ಮೊದಲು ನಿನಗಿದ್ದು ನಾನು ಸತ್ವ ಇದ್ದೆ. ನೀನು ಹೇಳಿದಲ್ಲ, ನಾನೀಗ ಸತ್ವ ಇದ್ದೆ, ಇಲ್ಲ ಅಂತ ಹೇಳಿ ನಿನಗಿದ್ದು ನಾನು ಸತ್ವ ಇದ್ದೆ. ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಹಗಲು ಕನಸು ಕಾಣುವ ಒಂದು ಚಟ ಇದೆ. ಈಗಿನ ಚಟದಲ್ಲಿ ಸಿಗರೇಟ್ ಎಳೆಯುವುದು, ಸಾಯಂಕಾಲ ಆಗುವಾಗ ಏನಾದರೂ ಕುಡಿಯುವ ಚಟ ಇರುತ್ತೆ. ನನಗೆ ಅದು ಹಗಲು ಕನಸು ಕಾಣುವ ಚಟ. ಸೈನ್ಯಕ್ಕೆ ಸೇರಬೇಕು. ನಮ್ಮ ಊರು ಕುಂಬಳೆಯವರು ಮನೆಯಲ್ಲಿ ಬೇಕಾದಷ್ಟು ಮನೆಯಲ್ಲಿ ಜನಕ್ಕೆ 20-25 ಜನ ಬಂದು ಊಟ ಮಾಡಬೇಕು. ನನ್ನ 3 ತಮ್ಮಂದಿರು ಮೆಡಿಕಲ್ ಕಾಲೇಜಿಗೆ ಸೇರಿದ್ರು. ನನ್ನ ಮಾವನವರು ಮ್ಯಾನೇಜರ್, ಇನ್ನೊಬ್ಬರು MP ಆಗಿದ್ದರು, 3ನೇವರು ಸೈಂಟ್ ಜೋಸೆಫ್ ಕಾಲೇಜಲ್ಲಿ HOD ಆಗಿದ್ದರು ಬಾಟನಿ. ನನ್ನ ತಂದೆಯವರು ಫಿಶರ್ ಡಿಪಾರ್ಟ್ಮೆಂಟಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿದ್ದರು. ಆದರೆ ನಾನು ಮಾತ್ರ ಹೇಳ್ತಾರಲ್ಲ ಬ್ಲ್ಯಾಕ್ ಕ್ಯಾಟ್ ಅಂತ, ಒಂದು ಕಪ್ಪು ಬೇಕಂತ ಹೇಳ್ತಾರೆ, ಮಿಲಿಟರಿಗೆ ಸೇರ್ತಾರೆ. ಹಾಗೆ PUC ಫಸ್ಟ್ ಇಯರ್, BSc ಸೆಕೆಂಡ್ ಇಯರ್, ಥರ್ಡ್ ಇಯರ್ 4 ವರ್ಷ ಬೆಳಿಗ್ಗೆ 5:30 ಗಂಟೆಗೆ ಎದ್ದು ಶೂಸ್ ಹಾಕೊಂಡು ಕತ್ತಲಿಗೆ ಓಡುವುದು, ಇಡೀ ಸಾಯಂಕಾಲ ಜಿಮ್ನೇಜಿಯಂ ಬಾಲನ್ ಜನ ರಾಷ್ಟ್ರೀಯ, ನಂತರ NCCಯಲ್ಲಿ ಇಶ್ಯೂ ಆದ ಯೂನಿಫಾರ್ಮ್ ಹಾಕಲಿಕ್ಕಿಲ್ಲ, ನನ್ನದೇ ಬಟ್ಟೆ ಹೊಡೆಸೋದು. ಅದಕ್ಕೆ ನಾನೇ ನಮ್ಮ ಮನೆಯಲ್ಲಿ ಮಾಡಿದ ಗಂಜಿ ನೀರಿನಲ್ಲಿ ಹಾಕಿ ಅದನ್ನು ಒಣಗಿಸಿ ಅದಕ್ಕೆ ಇಸ್ತ್ರಿ ಹೊಡೆದು ಕ್ಲಾಸಲ್ಲಿ ಕೂತ್ಕೊಳ್ಳುವಾಗ ಕಾಲು ಹೊಡೆಸಲಿಕ್ಕಿಲ್ಲ, ಹೀಗೆ ಕೂತ್ಕೊಳ್ಳೋದು. ಅಂದರೆ ಸೆನ್ಸ್ ಆಫ್ ಪ್ರೈಡ್ ಆ್ಯಂಡ್ ಡಿಗ್ನಿಟಿ ಅಂತ ಹೇಳ್ತಾರೆ. ನಮ್ಮ ಒಂದು ಆತ್ಮ ಅಭಿಮಾನ ಒಂದು ಪ್ರತಿ ಮನುಷ್ಯರಿಗೆ ಎಷ್ಟೇ ಮನೆಯಲ್ಲಿ ಏನಿರಲಿಲ್ಲ ಅಂದರೆ ಯಾವ ಕೆಲಸನೇ ಮಾಡ್ತಾರೆ, ಆದರೆ ಪ್ರತಿಯೊಬ್ಬರ ಒಂದು ಆತ್ಮಾಭಿಮಾನ, ಸ್ವಾಭಿಮಾನ ಇದೆ. ನಿನ್ನ ಹಾಗೆ ನಾನು ಕೂಡ ಇಂಟರ್ವ್ಯೂ ಆಫರ್ ಆಗ್ತದೆ. ಸಿಲೆಕ್ಷನ್ ಸೆಂಟರ್ ಬೋರ್ಡಲ್ಲಿ ಒಂದೊಂದ್ಸಲ ಕರೆಯುವಾಗ 400 ನನ್ನಂತ ತಾಯಿಯಿಂದ ಕಟ್ಟಿಕೊಡ್ತಾರ ಯುವಕರು. ಅವರನ್ನು ನೋಡಿ ಇವರನ್ನು ನೋಡಿದ್ರೆ ನಮಗೆ ಇಲ್ಲ ಸೆಲೆಕ್ಷನ್. ಹೆಚ್ಚಾಗಿ SSBಯಲ್ಲಿ ಆಫರ್ ಆಗಿರುವಾಗ ಕೆಲವು ಬೋರ್ಡಲ್ಲಿ ರಿಸಲ್ಟ್ 0, 400ರಲ್ಲಿ 0. ಆ ಥರ ನನ್ನ ಸೆಲೆಕ್ಷನ್ ಮಾಡಿ ನಾವು 400ರಲ್ಲಿ ಫಸ್ಟ್ ಡೇನೇ 200 ಪುನಃ ಕಳಿಸಿದ್ವಿ. ನಂತರ 5 ದಿವಸದ ಸೆಲೆಕ್ಷನ್ ಸೆಂಟರಲ್ಲಿ ಆದಮೇಲೆ 2 ದಿವಸ ಮೆಡಿಕಲ್ ಏರ್ಫೋರ್ಸ್ ಹಾಸ್ಪಿಟಲ್ ಆದಮೇಲೆ ನಾವು ಇಬ್ಬರು ಸೆಲೆಕ್ಟ್ ಆದ್ವಿ. ಸೆಲೆಕ್ಟ್ ಆದರು ಅಂತ ಹೇಳಿದ ಕೂಡಲೇ ಮನೆಯಲ್ಲಿ ತಂದೆ ತಾಯಂದಿರಿಗೆ ಹಿರಿಯರಿಗೆಲ್ಲ ತಲೆಬಿಸಿ. ಕೆಲವರು ಹೇಳಿದರು, ನನ್ನ ಹಿಂದಿರುಗಡೆ ಸೈಯರಪ್ಪಂದು ಅಂದರೆ ಆಗಿನ ಕಾಲದಲ್ಲಿ ಸೈನ್ಯಕ್ಕೆ ಹೋದಂದ್ರೆ ಸಾಯಲಿಕ್ಕೆ ಹೋಗೋದು. ಟ್ರೈನಿಂಗ್ಗೆ ಹೋದೆ. ಟ್ರೈನಿಂಗ್ಗೆ ಹೋಗುವಾಗ ಅಲ್ಲಿ ಆಫೀಸರ್ ಟ್ರೈನಿಂಗ್ಗೆ ಭಾಳ ಟಫ್, ಓಡಿ ಹೋಗುವಂತ ಅಂತ ಹೇಳಿದ್ದಾರೆ. ಎಲ್ಲ ನನಗೆ ಅದೇ ಓಡಿ ಹೋಗುವಂತ. ಆದರೆ ದೇವರು ನಮ್ಮನ್ನು ಫಿಸಿಯಾಲಜಿ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಈ ಬಾಡಿಗೆ ಎಷ್ಟೇ ಶಿಕ್ಷೆನಾಗಲಿ ಸಹಿಸುವಂತ ಒಂದು ಶಕ್ತಿ ಇರ್ತದೆ. ನಾನು ಮಿಲಿಟರಿ ಇರುವಾಗ 7 ವರ್ಷಗಳ ಕಾಲ ಬೇರೆ ಬೇರೆ ರ್ಯಾಂಕಲ್ಲಿ 15,000 ಅಡಿ ಎತ್ತರದಲ್ಲಿ ಅದಕ್ಕಿಂತ ಮೇಲೆ ನಾನು ಸರ್ವಿಸ್ ಮಾಡಿದೆ. -38 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 7 ವರ್ಷಗಳ ಕಾಲ ಕಲಿತಿದೆ. -38 ಡಿಗ್ರಿ ಅಂದರೆ ಏನು? ನೀವು ಸಿಟಿಗೆ ಹೋಗುವಾಗ ಹೇಳ್ತೀರಿ, ಒಂದು ಕೋಲ್ಡ್ ತಂಪು ಬರಲೇ, ಅದನ್ನು ಓಪನ್ ಮಾಡುವಾಗ ಅದರೊಳಗೆ ನೀವು ಮುಟ್ಟಿ ನೋಡ್ತೀವಿ, ಮಾಡ್ತೀವಿ ಕಣ್ಣಲ್ಲಿ ಉಂಟಲ್ಲ, ಅದರ ಒಳಗೆ ಟೆಂಪರೇಚರ್ ಇರುವುದು -3 ಡಿಗ್ರಿ. ನಾವು ಸೈನಿಕರು ಸಿಯಾಚಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ -48 ಡಿಗ್ರಿಯಲ್ಲಿ ದಿನಗಳಿಲ್ಲ. ಅದೇ ಟೈಮಲ್ಲಿ ರಾಜಸ್ಥಾನಿಗೆ ಹೋದರೆ 49-50 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಟೆಂಪರೇಚರ್. ಅಂದರೆ ಈ ಜೀವ ಪ್ಲಸ್
-48ರವರೆಗೆ ಅಂದರೆ 98 ಡಿಗ್ರಿ ಫ್ಲಕ್ಚುಯೇಷನ್ ಸಹಿಸುವಂತ ಜೀವ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಹೆದರುವ ಅಗತ್ಯ ಇಲ್ಲ. ಇಷ್ಟವರೆಗೆ ಸೈನ್ಯದಲ್ಲಿ ಚಳಿಯಿಂದ ಅಥವಾ ಹಸಿವಿನಿಂದ ಯಾರೂ ಸಾಯಲಿಲ್ಲ. ಹಾಗೆ ನಾನು ಟ್ರೈನಿಂಗ್ ಮಾಡುವಾಗ ನಮಗೆ ಬ್ಯಾಟಲ್ ಇನಾಕ್ಯುಲೇಷನ್ ಅಂತ ಹೇಳ್ತಾರೆ. ಅದನ್ನು ನಾವು ಮೇಲಿಂದ ಆಟೋಮೆಟಿಕ್ ಫೈರ್ ಆಗ್ತದೆ, ಆರ್ಟಿಲರಿ ಫೈರ್ ಆಗ್ತದೆ, ಬ್ಲಾಸ್ಟ್ ಆಗ್ತದೆ, ಸ್ಮೋಕ್, ವಯರ್ನ ಅಡಿಯಿಂದ ಕ್ರಾಸ್ ಮಾಡಿಕೊಂಡು ಹೋಗಬೇಕು ಅಂತ ಕೆಲವು ಮಕ್ಕಳಿಗೆ ಹುಡುಗರಿಗೆ ಹೆದರಿಕೆ ಆಗ್ತದೆ. ಆಗ ಹಿಂದಿನಿಂದ ಟ್ರೈನಿಂಗ್ ಮಾಡೋರು ನಮ್ಮ ಸಮಾಚಾರಂತ ಇನ್ಸ್ಟ್ರಕ್ಟರ್ ಅವಕಾಶ ಅಂತ ತಿಳಿಸಿದ್ರು. ಅವರು ಹೇಳ್ತಾರೆ, ಹಿಂದಿನಿಂದ ಒಬ್ಬಡಿದ್ದಾರೆ GC ಅಂದರೆ ಜೆಂಟಲ್ಮನ್ ಕ್ಯಾಡೆಟ್. ಈಗ ನೀವು ಹೋಗುವುದು ರಿಕ್ರೂಟ್ ಆಗಿದ್ದೀರಿ, ನಾವು ಅವಸರ ಜೆಂಟಲ್ಮನ್ ಕ್ಯಾಡೆಟ್ ಅಂತ ಹೇಳ್ತಾರೆ. GC डरना नहीं, जब तक पाकिस्तान की ऑर्डिनेंस फैक्ट्री के जो निकला हुआ गोली में तुम्हारा नाम नहीं लिखा होगा तब तक तुम नहीं मरेगा. ಅಂದ್ರೆ ಮೃತ್ಯು ಜೀವನ ಬರಬೇಕಂದ್ರೆ ಅವರ ಉಸ್ತಾದ ಹೇಳೋದು ಹೌದಾ, ಪಾಕಿಸ್ತಾನದ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲಿ ಹೊರಗೆ ಬಂದ ಬುಲೆಟ್ನಲ್ಲಿ ಯಾವ ನಿಮ್ಮ ಹೆಸರು ಬರೆದಿರುತ್ತೋ ಅಷ್ಟೊಳಗೆ ನೀವು ಸಾಯಲಿಲ್ಲ. ನನ್ನ ಅಕ್ಷರದಲ್ಲಿ ಹೇಳಿದ್ದು ಬಹಳ ಸತ್ಯ. ನಾನು 5 ಸಲ ಸತ್ತು 5 ಸಲ ಸತ್ತಿದ್ದೇನೆ. 71ನೇ ಇಸ್ವಿಯ ಯುದ್ಧದಲ್ಲಿ ನನ್ನ ಕ್ಯಾರಿಯರ್ ಶುರುವಾಯಿತು. 30 ಮಂದಿ ಕಮಾಂಡರ್ಗಳಲ್ಲಿ ನಾವು 7 ಜನ ಸೋಲ್ಜರ್ಸ್ ಒಟ್ಟಿಗೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಒಂದು ಪೋಸ್ಟನ್ನು ರಾತ್ರಿ ಇಡೀ ಯುದ್ಧ ಮಾಡಿದ್ವಿ. ಕೈಯಲ್ಲಿ ಯುದ್ಧ ಮಾಡಿ, ಬಾಯಿಗೆ ಹೊಡೆದು, ಗ್ರೆನೇಡ್ ಹೊಡೆದು ಯುದ್ಧ ಮಾಡಿದ್ವಿ. ಬೆಳಗಿನ ಹೊತ್ತಿಗೆ ನಮ್ಮ 42 ಮಂದಿ ಯೋಧರು ವೀರ ಮರಣವನ್ನು, 86 ಮಂದಿ ಯೋಧರು ತೀವ್ರವಾಗಿ ಗಾಯಗೊಂಡಿದ್ದರು. ನನ್ನ 2 ರೂಮ್ಮೇಟ್ಸ್, ನನ್ನ ಹತ್ತಿರ ಅಕ್ಕಪಕ್ಕದಲ್ಲಿದ್ದವರು ಆಫೀಸರ್ಸ್ ತೀವ್ರರು. ನಾನು ಯುದ್ಧದಲ್ಲಿ ಹೋಗಿದ್ದೇನೆ. ಅದರ ಅರ್ಥ ನನ್ನ ಹೆಸರಿಗೂ ಬರೆದಿದ್ದರು ಪಾಕಿಸ್ತಾನದ ಕೊಲೆಗಳು. 21-22 ವರ್ಷದ ಪ್ರಾಯದಲ್ಲಿ 42 ಜನ ಸೈನಿಕರನ್ನು ನಾನು ಅಂತಿಮ ಸಂಸ್ಕಾರ ಮಾಡಿದೆ. ಅನಂತರ 3 ವರ್ಷಗಳ ಕಾಲ ನಾಗಾಲ್ಯಾಂಡ್ನಲ್ಲಿ, ಆಗ ಫಿಸೋ ಇಂಗ್ಲೆಂಡ್ನಲ್ಲಿದ್ದರು, ನಾಗಾಲ್ಯಾಂಡ್ನ ಅಂಡರ್ಗ್ರೌಂಡ್ ಲೀಡರ್. ಇಂಗ್ಲೆಂಡ್ನವರು ಕಸುಬಿದ್ದ ಸಾಲೆ ಕೀ ಕೊಡೋದು, ಆಗ ಅವರು ಫಿಸೋಗೆ ಕೀ ಕೊಡ್ತಾ ಇದ್ದರು. 3 ವರ್ಷಗಳ ಕಾಲ ಕಾಡಿನೊಳಗೆ ಅಲಿದು ಅವರ ಅಡಿಗೆ ಎದುರುಕೊಂಡು ಕಳಕಳಿ ಮಾಡಿ ಅದನ್ನು ತಗೊಂಡಿದ್ದರು. ನಂತರ ಮೇಜರಾಗಿ ಶಿಶು ಈಗ ಟೈಲರ್ ಬಂದಿದ್ದಾರೆ ಮತ್ತು ಕೊರಿಯಾದಲ್ಲಿ ನಾನು ಮೇಜರ್ ಆಗಿದ್ದೆ. 2-3 ಎವಲಾಂಚ್ ಅಂದರೆ ಹಿಮಪಾತ ನಮ್ಮ ಮೇಲೆ ಬಿದ್ದು ಅಟ್ರಾಟಿಯಿಂದ ಜೀವಂತ ಮೇಲೆ ಬಂದಿದೆ. ಆಮೇಲೆ ಶ್ರೀಲಂಕಾಗೆ ಹೋಗಿ ನನ್ನನ್ನೇ ಗುರಿಯಾಗಿಟ್ಟು ನನ್ನ ಜೀಪನ್ನು ಅವರು ಐಡಿಯಿಂದ ಬ್ಲಾಸ್ಟ್ ಮಾಡಿದರು. ಬ್ಲಾಸ್ಟ್ ಯಾವಾಗ ಆಯಿತು, ಎಷ್ಟು ನೋವಾಯಿತು ಏನು ಗೊತ್ತಿಲ್ಲ. ನನಗೆ ಎಚ್ಚರ ಆದದ್ದು 2 ದಿವಸ ಕಳೆದ ಮೇಲೆ. ನನ್ನನ್ನು ಕಾಡಿನಿಂದ ಬಂಡನ್ ಟ್ರಕ್ಕಲ್ಲಿ, ನಾನಿದ್ದದ್ದು ಸರ್ದಾರ್ಜಿಗಳ ಎಲ್ಲ ಸೈನಿಕರು ಸರ್ದಾರ್ಜಿಗಳು ಅವರವರ ಮುಂದಾದ ತೆಗೆದು ನನ್ನನ್ನು ಸೀಟಲ್ಲಿ ಕಟ್ಟಿ ಹೆಡ್ಕ್ವಾರ್ಟರ್ಗೆ ತಂದು ಅಲ್ಲಿಂದ ಹೆಲಿಕಾಪ್ಟರ್ ತೆಗೆದುಕೊಂಡು ಬಂದು ಜಾಫ್ನಾಗೆ ಹೋಗಿ, ಜಾಫ್ನಾದಿಂದ ಮೆಡ್ರಾಸ್ನಲ್ಲಿ ಹಾಕಿ ಮೆಡ್ರಾಸ್ಗೆ ತಂದು, ಮೆಡ್ರಾಸಿಂದ ಬ್ಯಾಂಗ್ಳೂರಿಗೆ ಬಂದ ಮೇಲೆ ನನಗೆ ಎಚ್ಚರ ನೋವೆಲ್ಲ ಏನಿಲ್ಲ. ಲಾಸ್ಟ್ ಆದ ಸಂಗತಿ ಗೊತ್ತಿಲ್ಲ ನನಗೆ. ಮುಖ ಎಲ್ಲ ಪುಡಿ ಪುಡಿ ಆಗಿತ್ತು. ಕೆಳಗಿನ ದವಡೆ ಕೆಳಗೆ ನೇತಾಡ್ತಾ ಇತ್ತು. ಈ ಕಿವಿ ಹೊರಗೆ ಬಂದಿತ್ತು. ಕಿವಿಯೊಳಗೆ ಹೊಸದು ಈಗ ಹಾಕಿದ್ದಾರೆ. ಇದಕ್ಕೆಲ್ಲ ವಯರ್ ಹಾಕಿ ಎದುರಿನ 4 ಟೆನ್ಷನ್ ಫಿಟ್ ಮಾಡಿದ್ದಾರೆ. ದೇವರಿಂದ ಏನು ತೊಂದರೆ ಇಲ್ಲ. ಅದನ್ನು ನೆನೆಸುವಾಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದು ಭಾಗವತ. ಕೃಷ್ಣ ಹೇಳಿದ್ದು ಗೀತೆಯಲ್ಲಿ ಅರ್ಜುನನಿಗೆ ಇಂಗ್ಲಿಷಲ್ಲಿ ಹೇಳಿದ್ದಾರೆ, ನಾನು ಹೇಳ್ತೇನೆ. Rise, O son of Kunti, and fight this righteous war. If you die, you will go to heaven. If you win, you will enjoy this earth ಅಂತ ಹೇಳ್ತಾರೆ. ಅಂದರೆ ಹೇ ಕುಂತಿ ಪುತ್ರ ಅರ್ಜುನನೇ,
ಇನ್ನು ಗಾಂಡೀವವನ್ನು ತೆಗೆದು ಈ ಧರ್ಮ ಯುದ್ಧವನ್ನು ಮಾಡು. ಇದರಲ್ಲಿ ಸತ್ತರೆ ನೀವು ಶ್ರೀದ ಅಗತ್ಯವಿದೆ, ಗೆದ್ದರೆ ಈ ಭೂಮಿಯನ್ನು ಆಳ್ತೀವಿ. ನಮ್ಮ ರೆಜಿಮೆಂಟ್ ಒಂದು ರಾಜಪೂತಾನ ರೈಫಲ್ ಅಂತ ಇದೆ. ಅವರು ರೈಫಲ್ ಬಾಯ್ನೆಟ್ ಹಾಕಿ ಕೊನೆಗೆ ಶತ್ರುಗಳ ಮೇಲೆ ದಾಳಿ ಮಾಡುವಾಗ ಅವರ ಬ್ಯಾಟಲ್ ಕ್ರೈ ವೀರ್ ಭೋಗ್ಯ ವಸುಂಧರ ಅಂದರೆ ವಿಕ್ಟರ್ ಶಾಲ್ ಇನ್ಹೆರಿಟ್ ದಿಸ್ ಅರ್ತ್ ಅಂತ. ಅಂತ ಸೈನ್ಯ ನಮ್ಮದು. ನೀವೆಲ್ಲರೂ ವಾಲಂಟಿಯರ್ ಆಗಿ ಬಂದು ಸ್ವಇಚ್ಛೆಯಿಂದ ಬಂದು ನಿಮಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಮಾನ್ಯರು, ಉದಾರಿಯರು. ಡಿಫರೆನ್ಸ್ ಇಂಡಿಯನ್ ಆರ್ಮಿ ಮತ್ತು ಚೈನೀಸ್ ಆರ್ಮಿಯಲ್ಲಿ ಇದೆ. ನೀವೆಲ್ಲರೂ ವಾಲಂಟಿಯರ್. ನಿಮ್ಮನ್ನು ಗುತ್ತಿಗೆಗೆ ಹಕ್ಕ ಕಟ್ಟಿಕೊಂಡು ಹಿಡಿದುಕೊಂಡು ಹೋಗಿ ಯೂನಿಫಾರ್ಮ್ ಮಾಡಿಸಿ ಟ್ರೈನಿಂಗ್ ಕೊಟ್ಟವರಲ್ಲ. ಆದರೆ ಚೈನಾದಿಂದ ಬಂದ ಸೋಲ್ಜರ್ಸ್ ಪ್ರತಿ ಫ್ಯಾಮಿಲಿಯಲ್ಲಿ ಒಂದೇ ಮಗು. ಆ ಮಗು ಬೆಳೆದು ಅವನ ಪ್ರಾಯ ಮಗವನ್ನು ಹಿಡಿದುಕೊಂಡು ಸೈನ್ಯಕ್ಕೆ ಸೇರಿಸ್ತಾರೆ, ಕಂಪಲ್ಸರಿ ಟ್ರೈನಿಂಗ್ ಮಾಡಿಸ್ತಾರೆ. ನಿಮ್ಮ ಮತ್ತು ಚೈನಾದ ಯೋಧನ ನಡುವಿರುವ ಡಿಫರೆನ್ಸ್ ಅಷ್ಟೇ. ಅವನ ಹಿಂದಿನಿಂದ ಅವರು ಬಂದು ಹಿಡಿದು ನಿಂತಿದ್ದಾರೆ. ನಿಮ್ಮ ಹತ್ರ ಸ್ವಾಯತ್ತದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಅದು ಡಿಫರೆನ್ಸ್. ಹಾಗಾಗಿ ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ. ಜೀವನ ಮರಣ ಎಂದು ಹೇಳುವ ಅಗತ್ಯವಿಲ್ಲ. ಈಗ ಈ ಟ್ರೈನಿಂಗ್ ಅಲ್ಲಿ ನಿಮಗೆ ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಏನು ನಿಮ್ಮದು ಅಡ್ವಾಂಟೇಜ್, ಏನು ಡಿಸಡ್ವಾಂಟೇಜ್ ಗೊತ್ತಿದೆ. ಅಲ್ಲಿ ಹೋಗೋವಾಗ ಅಲ್ಲಿ ರಿಕ್ರೂಟಿಂಗ್ ಆಗುವಾಗ ಫಾರ್ ಎಕ್ಸಾಂಪಲ್ 1 ಮೈಲ್ ಓಡಲಿಕ್ಕೆ ಇರ್ತದೆ. 40 ಜನ ನೋಡಿ ಕರೆಸಿ ಓಡಿಸ್ತಾರೆ. ಗೋವಂತ ಹೇಳುವಾಗ ಎಲ್ಲ ಓಡ್ತಾರೆ, ಅಭ್ಯಾಸ ಇಲ್ಲ. ಅದನ್ನು ನೋಡಿ ನೀವು ಗಾಬರಿಯಾಗಿ ನೀವು ಸಹ ಫುಲ್ ಸ್ಪೀಡಲ್ಲಿ ಓಡುವ ಅಗತ್ಯ ಇಲ್ಲ. ನಿಮಗೆ ಗೊತ್ತಿದೆ 1 ಮೈಲನ್ನು ನೀವು ಎಷ್ಟು ಸಮಯದಲ್ಲಿ ಮುಗಿಸ್ತೀರಿ ಅಂತ. ನಿಮ್ಮ ಸ್ಪೀಡಲ್ಲಿ ಹಿಡಿದು ಓಡಬೇಕು. ನಂತರ ನಿಮ್ಮ ರಿದಮ್ ಮತ್ತು ಬ್ರೀದಿಂಗ್ ತೆಗೆದ ನಿಮ್ಮ ಸ್ಪೀಡ್ ಹಿಡಿದು. ಫಿಸಿಕಲ್ ಟ್ರೈನಿಂಗ್ ಅಲ್ಲಿ 100% ಸ್ಕೋರ್ ಮಾಡಲೇಬೇಕು. ನಿಮ್ಮ ಇನ್ಸ್ಟ್ರಕ್ಟರ್ ಹೇಳಿದ್ರು. ಅದರಲ್ಲಿ ನೀವು 100% ಸ್ಕೋರ್ ಮಾಡಿದರೆ ನಂತರ ರಿಟರ್ನ್ ಅಲ್ಲಿ ಪಾಸ್ ಆಗುತ್ತೆ. ಆಗ ನಿಮಗೆ ಮೆರಿಟ್ ಆಟೋಮೆಟಿಕಲಿ ಮೇಲೆ ಒಂದು ಹೇಳಿಕೆ ಇದೆ, ಗ್ರಾಜುಯೇಷನ್ ವಿಲ್ ಗಿವ್ ಯು ಜಾಬ್ ಬಟ್ ಆರ್ಮಿ ವಿಲ್ ಗಿವ್ ಯು ಲೈಫ್. ಜೀವನ ಅಂದರೆ ಏನು ಅಂತ ಗೊತ್ತಾಗ್ತಿದ್ರೆ ಸೈನ್ಯಕ್ಕೆ ಸೇರಿ ನೋಡಿ. ಅಲ್ಲಿ ಧರ್ಮ, ಜಾತಿ, ಮೇಲು ಕೀಳು ಏನು ಡಿಫರೆನ್ಸ್, ಎಲ್ಲರೂ ಒಂದೇ, ಎಲ್ಲರೂ ಸೋಲ್ಜರ್ಸ್. ನಾನು ಇದ್ದದ್ದು ಸಿಕ್ ರೆಜಿಮೆಂಟಲ್ಲಿ 34 ವರ್ಷಗಳ ಕಾಲ ನಾನು ಸರ್ವಿಸ್ ಮಾಡಿದ್ದೇನೆ. 34 ವರ್ಷ ನಾನು ಗುರುದ್ವಾರಕ್ಕೆ ಹೋಗಿ ಟ್ರೈನಿಂಗ್ ಇದ್ದೇನೆ, ಗುರು ಗೋವಿಂದ್ ಸಿಂಗ್. ಈಗ ಕೂಡ ಮನೆಯಲ್ಲಿ ಎಲ್ಲ ದೊರಟಿಗೆ ಗುರು ಗೋವಿಂದ್ ಸಿಂಗ್ನ ಫೋಟೋ ನಡುವಲ್ಲಿ ಇಟ್ಟಿದ್ದೇನೆ. ಅಂತ ಮಹಾತ್ಮ ಔರಂಗಜೇಬನ ಎದುರು ಯುದ್ಧ ಮಾಡುವಾಗ ಚಂಪೌರ್ ಎಂಬ ಬ್ಯಾಟಲ್ ಇತ್ತು. ಅಲ್ಲಿ ಇವತ್ತು ಚಿಕ್ಕ ಸಿಕ್ಕರ ಸೈನ್ಯ ಅವರು ದೊಡ್ಡ ಮೊಘಲ್ ಸೈನ್ಯದಲ್ಲಿ ಯುದ್ಧ ಮಾಡಿ ಅವರನ್ನು ಸೋಲಿಸಿದ್ರು. ಅದರಲ್ಲಿ ಗುರು ಗೋವಿಂದ್ ಸಿಂಗ್ರ 2 ಮಕ್ಕಳು ಚಿಕ್ಕ ಪ್ರಾಯದ ಮಕ್ಕಳು, 18 ವರ್ಷದ ಮಕ್ಕಳು. ಅವರಿಬ್ಬರು ಯುದ್ಧದಲ್ಲಿ ವಿರಮಣ ಮಾಡಿದ್ರು. ಅವರ 2 ಇನ್ನೂ ಚಿಕ್ಕ ಮಕ್ಕಳು 13 ಮತ್ತು 14 ವರ್ಷದ ಮಕ್ಕಳನ್ನು ಅವರನ್ನು ಬಂದಿ ಮಾಡಿ ತಗೊಂಡು ಹೋದರು. ನಂತರ ಗುರು ಗೋವಿಂದ್ ಸಿಂಗ್ಗೆ ಅವರು ಮೆಸೇಜ್ ಕಳಿಸಿದ್ರು, ನೀನು ಬಂದು ಶರಣ, ನಾವು ನಿನ್ನ ಭಾಷೆ ಅಂತ ಒಪ್ಪಿಕೋ, ನಮ್ಮ ಧರ್ಮವನ್ನು ಸ್ವೀಕಾರ ಮಾಡುವಂತ ಅವರು ಹೇಳಿದರು. ಗುರು ಗೋವಿಂದ್ ಸಿಂಗ್ ಹೇಳಿದ್ರಂತೆ, जब बात से चिड़िया लड़ा, जब शेर से गीदड़ लड़ा, जब 1.25 लाख से एक को लड़ा, कभी गुरु गोविंद सिंह कहला. ಅಂದರೆ ಯಾವಾಗ ನಾನು ಗಿಡದೊಂದಿಗೆ ಗುಬ್ಬಚ್ಚಿಯನ್ನು ಬಿಟ್ಟು ಜಗಳ ಮಾಡಲಿಕ್ಕೆ ಬಿಡ್ತೇನೆ, ಯಾವಾಗ ಸಿಂಹದೊಂದಿಗೆ ನದಿಯನ್ನು ಜಗಳ ಮಾಡಲಿಕ್ಕೆ ಬಿಡ್ತೇನೆ ಅಂತ ಧೈರ್ಯ ಕೊಡ್ತೇನೆ, ಯಾವಾಗ 1.25 ಲಕ್ಷ ಶತ್ರುವೊಂದಿಗೆ ನನ್ನ ಒಬ್ಬ ಸಿಖ್ ಸೋಲ್ಜರ್
ತಲವಾರು ಹಿಡಿತಾನ ಆಗ ನಾನು ಗುರು ಗೋವಿಂದ ಸಿಂಗ್ ಅಂತ ಇದ್ದೆ. ಹಾಗೆ ನೀವು ಕೂಡ ಇನ್ನೂ ಮುಂಜಾನೀಯ ಒಳ್ಳೆ ಜಾತಿ ಕೀಳು ಜಾತಿ ಯಾರು ನಡೆಸ್ಬಾರದು. ಸೈನ್ಯಕ್ಕೆ ಹೋಗಿ ಸೇರಿ ಒಳ್ಳೆ ಸೈನಿಕರಾಗಿ ಸೈನ್ಯಕ್ಕೆ ಸೇರಿದ ಮೇಲೆ ಸೈನ್ಯದಲ್ಲಿ ಮೇಲೆ ಹೋಗುವ ಟ್ರೈ ಮಾಡಿ. ಸೋಲ್ಜರ್ ನಂತರ 1 ಸ್ಟ್ರೈಕ್ ಲಾಸ್ಟ್ ನಾಯಕ್, 2 ಸ್ಟ್ರೈಕ್ ನಾಯಕ್, 3 ಸ್ಟ್ರೈಕ್ ಹವಾಲ್ದಾರ್, ನಂತರ ನಾಯಕ್ ಸುಬೇದಾರ್ ಮೇಜರ್ ಆಗೋಕ್ಕೆ ಟ್ರೈ ಮಾಡಬೇಕು. ಅದರಲ್ಲಿ ಆರ್ಮಿ ಕ್ಯಾಡೆಟ್ ಕಾಲೇಜ್ ಅಂತ ಇದೆ. ಒಳ್ಳೆ ಸೋಲ್ಜರ್ ಇದ್ದವರಿಗೆ 3-4 ವರ್ಷ ಆದಮೇಲೆ ಆಫೀಸರ್ ಆಗುವ ಚಾನ್ಸ್ ಬರಬೇಕು. ಅದನ್ನು ಸೇರಿ ಇಲ್ಲಿ ಅವರು ಅಗಲ್ಕನ್ನು ಕಾಣಬೇಕು. ಸೈನಿಕ ಸೇರಿದ ಕೂಡಲೇ ನಮ್ಮದು ಸ್ವಪ್ನ ಮುಗಿಯುವುದಿಲ್ಲ, ಇನ್ನೂ ಮೇಲೆ ಹೋಗುವ ಇದು ಮಾಡಬೇಕು. ನಾನು ನನ್ನ ಲೈಫನ್ನು 30 ಕಮಾಂಡ್ನೊಂದಿಗೆ ಅವರ ಬಾಸ್ ಆಗಿ ಶುರು ಮಾಡಿದವ. ಕಡೆಗೆ ಸೈನ್ಯ ಬಿಡುವಾಗ 5,500 ಸೋಲ್ಜರ್ನ ಕಮಾಂಡ್ ಮಾಡಿದ್ದೆ. ಅಂಥ ಸ್ಥಿತಿಗೆ ನೀವು ಕೂಡ ಬರಬೇಕು. ನಾನು ಸೈನ್ಯ ಬಿಡುವಾಗ ನನ್ನ ಕೇಳಿದ್ರು, ಸರ್ ಎನಿ ರಿಗ್ರೆಟ್ಸ್ ಫಾರ್ ಜಾಯ್ನಿಂಗ್ ದ ಆರ್ಮಿ? ನಾನು ಹೇಳಿದೆ, ಎಸ್, ಐ ಗಾಟ್ ಒನ್ ರಿಗ್ರೆಟ್. ಇನ್ 34 years I didn't get a chance to shake hands with a single young man of South Canada. Sir, I am Lieutenant Suvarna. I am Captain Shetty. I am Major Bhatt. ಯಾವುದು ನನಗೆ ಶೇಖ ಕೊಡಲಿಕ್ಕೆ ಸಿಗಲಿಲ್ಲ. ಯಾಕಂದರೆ ಆ ಕಾಲದಲ್ಲಿ ದಕ್ಷಿಣ ಕನ್ನಡದಿಂದ ಯಾರು ಕೂಡ ಸೈನ್ಯಕ್ಕೆ ಹೋಗ್ತಿದ್ರು. ಇವತ್ತು ದೊಡ್ಡ ಪರಿಶ್ರಮ ಕೆಲಸ ಮಾಡಿದ್ದಾರೆ. ಇವರೆಲ್ಲ ಮಹಾನುಭಾವರು, ಕೌಶಲ್ಯ ವಿಜಯನ್ ಅವರು ನಿಮ್ಮ ಎಲ್ಲ ವೀಕ್ನೆಸ್ ತೆಗೆದು ನಿಮ್ಮನ್ನು ಕಾನ್ಫಿಡೆಂಟ್ ಯಂಗ್ ಮ್ಯಾನ್. ಹಿಂದೆ ನಮ್ಮ ಗರ್ಲ್ಸ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಕೂಡ ಪ್ರೇರಣೆ ಆಗಬೇಕು. ನಮ್ಮ ಮಂಗಳೂರಿನ ನ್ಯೂಸ್ ಪೇಪರಲ್ಲಿ ಮಂಗಳೂರಿನ ಹುಡುಗಿ ಆಫ್ಸರ್ ಆಗಿದ್ದಾರೆ ಅಂತ ಪೇಪರ್ ಕೊಡಬೇಕು. ನಮ್ಮ ದಕ್ಷಿಣ ಕನ್ನಡ ಸಂಘಕ್ಕೆ ಒಬ್ಬರು ಹುಡುಗಿ ಬಂದಿದ್ರು. ಶಿ IT graduate. So we trained her, we coached her, and she successfully completed her selection course, and she has joined Indian Navy as an officer now. ಹಾಗಾಗಿ ಹುಡುಗಿಯರು ಏನು ಕಮ್ಮಿ ಅಂತ ಕಳಿಸಬಾರದು. ನೀವು ಕೂಡ ಮನೆಯಿಂದ ನಿಮ್ಮ ತಂಗಿಯರನ್ನು ಅಪ್ಪಂದಿರನ್ನು ಎಲಿಜಿಬಲ್ ಇದ್ದರೆ ಅವರನ್ನು ಕೂಡ ಈ ಕ್ಯಾಂಪ್ಗೆ ಕಳಿಸಿ. ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಈ ಸಂಸ್ಥೆ ಇನ್ನೂ ದೇವರನ್ನು ಪ್ರೋತ್ಸಾಹ ಕೊಡಲಿ. ನಿಮಗೆ ಇಂಥ ಯುವಕರನ್ನು ದೇಶದ ಹಿತಕ್ಕಾಗಿ ಮುಂದೆ ತರುವ ನಿಮಗೆ ಶಕ್ತಿ ಕೊಡಲಿ. ಕೊನೆಯದಾಗಿ ನಾನು ಇನ್ಸ್ಟ್ರಕ್ಟರ್ ಆಗಿದ್ದೆ. ಕ್ಯಾಪ್ಟನ್ ಆಗಿರುವಾಗ OTAಯಲ್ಲಿ ಆಫೀಸರ್ ಟ್ರೈನಿಂಗ್ ನಾನು ಇನ್ಸ್ಟ್ರಕ್ಟರ್ ಆದೆ. ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ದ ಬೆಸ್ಟ್ ಅಕಾಡೆಮಿ ಇನ್ ದ ವರ್ಲ್ಡ್ ಬಿಗಿನರ್ ಆಗಿದೆ. ಆಗ ಕೇಳೋದು ಪ್ರತಿಭಟನೆ ಕಮ್ಮಿ ಆಗಿದೆ. ವೈ ಹ್ಯಾವ್ ಯು ಜಾಯ್ನ್ ಆರ್ಮಿ? ಸರ್, ಐ ವಾಂಟ್ ಟು ಗಿವ್ ಮೈ ಲೈಫ್ ಟು ದ ನೇಷನ್. ನೋ, ವಿ ಡೋಂಟ್ ವಾಂಟ್ ಯುವರ್ ಲೈಫ್. I want you to take life for the nation. ಈಗ ಗಾಂಧಿಜಿ ನನ್ನ ಅಂತರಾತ್ಮ ಇವತ್ತು ಹೇಳುವುದು. ಮೊದಲು ನಾವು ಶಾಲೆಗೆ ಹೋಗುವಾಗ 53ನೇ ಇಸ್ವಿಯಲ್ಲಿ ನಿನ್ನ ಕಪಾಳಕ್ಕೆ ಒಂದು ಹೊಡೆದರೆ ಇನ್ನೊಂದು ಕಪಾಳ ತೋರಿಸೋಣ. ನೀವು ಕೂಡ ಅದನ್ನು ಕೇಳಿದ್ದೀರಿ. Gone are the days of Gandhism in the Indian Army. ನಂತರ ಇಸ್ರೇಲೀಸ್ ಬಂದರು. ಅವರದ್ದು ಮೋಟ ಬಂದು ಐ ಫಾರ್ ಅನ್ ಐ, ಟೂತ್ ಫಾರ್ ಎ ಟೂತ್. ನಿನ್ನ ಒಂದು ಕಣ್ಣು ತೆಗೆದ್ರೆ ಎನಿಮಿದು ಒಂದು ಕಣ್ಣು ತೆಗಿ, ನಿನ್ನ ಒಂದು ಹಲ್ಲು ಹೋದ್ರೆ ಅವನೊಂದು ಹಲ್ಲು ತೆಗಿ. ಈಗ ನಮ್ಮದು ಮೋಟು 2 eyes for an eye. ನಿನ್ನ ಒಂದು ಕಣ್ಣು ಹೋದ್ರೆ ಒಂದು 2 ಕಣ್ಣು ತೆಗಿ. ಎಂಟೈರ್ ಡೆಂಚರ್ ಫಾರ್ ಎ ಟೂತ್. ಅಂದ್ರೆ ಒಂದು ಹಲ್ಲು ಹೋದ್ರೆ ಅವನಿಗೆ ದವಡೆನೇ ತೆಗೆದಂತೆ ಹೇಳ್ಬೇಕು. ಅಂತ परिस्थिति बरबेकु. साफ मैं अपना जान दे दो. तेरा जान नहीं चाहिए. तुम मरने के बाद तेरा कोई फायदा नहीं है. तुम जान लेने का योद्धा होना चाहिए. इस देश को बचाने के लिए जान लेना है, जान देना नहीं. मुझे
ಅಧ್ಯಕ್ಷರು ಕೂಡ ಇದ್ದಾರೆ. ಹೇಳಲಿಕ್ಕೆ ಕೂತು ಬಿಟ್ಟರೆ ಸಮಸ್ಯೆ ಆಗುತ್ತೆ. ನಮ್ಮ ಉಳ್ಳಾಲದ ಮಾಜಿ ಸೈನಿಕರ ಸಂಘ ಅಪ್ಪಂಗೌಡ ಉಳ್ಳಾಲ ಎರಡು ಸಂಘಗಳಿಗೂ ಕೂಡ ಅಸೋಸಿಯೇಷನ್ಗಳಿಗೂ ಕೂಡ ನಾವು ಆಮಂತ್ರಣ ಪತ್ರಿಕೆಯನ್ನು ಕೂಡ ನೀಡಿದ್ದೇವೆ. ಬಂದಿದ್ರು ಉಳ್ಳಾಲದ ಅಪ್ಪಂಗೌಡ ಉಳ್ಳಾಲದ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಬೆಳಗಿನ ಕಾರ್ಯಕ್ರಮ ಪ್ರಾರಂಭ ಆದಾಗ ನಮ್ಮ ಜೊತೆಗೆ ಇದ್ರು ಅವರ ಉಪಸ್ಥಿತಿಯನ್ನು ನಾವು ಗಮನಿಸಿದ್ದೆವು. ಈಗ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಈ ಶಿಬಿರದ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೃತಜ್ಞತೆಯನ್ನು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾತಾ ದೇವದೇವರಿಗೆ ಗುರುಮುನಿಯರು ಕೌಸಲ್ಯ ಈ ಆಯೋಜನೆ ಬಂಧನ ಮಾತ ಸದಸ್ಯರಿಗೆ ಅಂಜನ್ನ ಹಿರಿಯರ ಒಂದು ಗುರು ಸಮಾನ ಅಶೋಕ್ ಬಾಡಿ ದ್ರೋಣಾಚಾರ್ಯ ಈ ಶಿಬಿರಾರ್ಥಿಗಳಿಗೆ ಮಾತ ಪರಿಗಣನೆ ಕೊಡೋಣ ಮಕ್ಕಳಿಗಿಲ್ಲ ಅಂಜನಿ ನಿಖಿಲ್ನ ಎನ್ನೋ ಇಂಜೆ ಪಾತ್ರ ಜೋಡು ನಿಖಿಲ್ನ ಎಲ್ಲನೇ 17ನೇ ತಾರೀಕಿಗೆ ಉಡುಪಿಗೆ ನಿಖಿಲಿನ ಅಲ್ಪ ಇಲ್ಲರಿಗೂ ಆಯ್ಕೆ ಮಾಡ್ತಾರೆ. ನಿಖಿಲಿಗೆ ಜವಾಬ್ದಾರಿ ಉಂಟು, ದೇಶದ ಮೇಲೆ ಅಭಿಮಾನ ಇದೆ. ನಿಖಿಲ್ನ ಅಪ್ಪಮ್ಮೆ ನಿಖಿಲಿನ ಏಕೆ ಎಲ್ಲಿಂದ ಮಳೆ ಬಂದದೆ ಎನ್ನ ಮಗಳ ದೇಶ ಸೇವೆಗೆ ಹೋಗಿ ಮಿಲಿಟರಿ ಅವರು ಆರ್ಮಿ ಅವರು ಆಯ್ಕೆ ಮಾಡ್ಕೊಂಡು ನಿಖಿಲಿ ಅಂತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಖಿಲಿನ ಆಯ್ಕೆ ಮಾಡ್ಕೊಂಡು ನಿಖಿಲಿಗೆ ಎಡೆ ಮೊದಲ ದೇಶವು ನಿಖಿಲಿ ನಿರ್ಧಾರದ ನಮ್ಮ ಊರುಗಳ ಈ ಕೌಶಲ್ಯ ಈ ಸಮಿತಿಗಳ ಐದು ಗೌರವ ಎಂಗಳಿಗೆ ಮಾತ್ರ ನಿಖಿಲಿಗೆ ಈಗ 22 ದಿನಗಳು ಮಾತ್ರ ವಿಷಯಗಳ ನಿಖಿಲ್ನ ಪ್ರತಿದಿನದ ಆಹಾರದ ವ್ಯವಸ್ಥೆಗಳ ಸಹಕಾರ ನಿಖಿಲಿಗೆ ಮಂತೊಂದುಳ್ಳ ಅಂಜನಿ ಈ ಮಧ್ಯಾಹ್ನ ಎಲ್ಲ ರಾಜ್ಯದ ಮನಸ್ಸಿನ ವ್ಯವಸ್ಥೆ ಮಂದಿನ ನಮ್ಮ ಪರಾಶಕ್ತಿ ದೇವಸ್ಥಾನದ ನರೇಂದ್ರನಾಥ ಸ್ವಾಮೀಜಿಯ ಎಂಗಳಿಗೆ ಕೇಂದ್ರ ಪ್ರಧಾನಮಂತ್ರಿ ತಿಂಗಳು ಕೇಂದ್ರ ಆಲೋಚನೆ ಮಾಡಿದ್ರೆ ಪಂಪನ್ ದಾಯ ಪಂಪನ್ ಕೈಲಿನ ಕಾಲಿ ಎಂಕೈಕ ಮಸ್ತು ನರೇಂದ್ರ ಸ್ವಾಮಿ ಆರೇನೆ ಪ್ರಧಾನ ಕೈಗಳಿದೆ ಅದು ಒಳ್ಳೆ ಒಂದು ನಿರ್ಧಾರ ಕೆತ್ತನಾಗ ಆಮೇಲೆ ಕಮಿಟಿ ಆ ನಿರ್ಧಾರಕ್ಕೆ ತಂದ ಕಮಿಟಿ ಬದ್ಧವಾಗಿದ್ದಾಗ ಆರಾಧನೆ ಅದನ್ನ ಸ್ವಯಂಗೆ ಪಂಪಿಗೆ ಅಂಜನಿಗಳಿಗೆ ಈತೆ ಅಚ್ಚುಕಟ್ಟಾದ ಒಂದು ರುಚಿಕರವಾದ ಈ ವಲಸದ ವ್ಯವಸ್ಥೆ ಮಂಥನ ಅಂಜನಿಗಳ ಸನ್ಮಾನ ಚಾರ ವಲಸದ ಕಾಣದ ಲಿಪಿಂದ ಸನ್ಮಾನ ಮಾಡಿ ಮಾಡುತ್ತದೆ. ಯಾರು ಏನೇ ಒಂದು ಪ್ರೋಗ್ರಾಮ್ ಮಂತ್ರಿನ ಇಂದಿನ ನಮ್ಮ ಒಂದು ಮಿಲಿಟರಿಗೆ ಅಥವಾ ಒಂದು ಆರ್ಮಿಗೆ ಒಂದು ಡಿಪಾರ್ಟ್ಮೆಂಟ್ ಆಯ್ಕೆ ಗ್ರೂಪ್ ಶಿಬಿರಾರ್ಥಿಗಳಿಗೆ ಆಗಲೇ ಒಂದು ಆಹಾರದ ವ್ಯವಸ್ಥೆ ಮನ್ಕೊಡೋದು ಬಂದಿಗೆ ಮಾತೆಲ್ಲ ಆರೋಗ್ಯ ಬಂದಿದ್ದಾರೆ. ಮತ್ತು ಇಲ್ಲ ಪ್ರಧಾನ ಯಾರು 30 ಜನಕ್ಕೂ ಯಾರು ಸಂಪರ್ಕ ಪಡುತ್ತೆ 30 ಜನ 27 ಜನರ ಇಂಜಿನ ಮಂದಿರ ಕೊಡ್ಬಿಡ ಕಾಸ ವಿಧಾನ 2 ಲಕ್ಷ ಮೀತೆ ಒಟ್ಟು ಸಂಗ್ರಹ ಅಂಜನಿ ಮುಲ್ಪ ಸಾಧಾರಣ ಎಂಗಳ ಯೋಜನೆ ಬಜೆಟ್ ಬಂದ 10 ಲಕ್ಷ ರೂಪಾಯಿ 10 ಲಕ್ಷ ಮಾತೆಲ್ಲ ಸಹಕಾರ ಬಂದಿದೆ. ಅಂಜನಿ ಒಣಸದ ವ್ಯವಸ್ಥೆ ಅಲ್ಲ ಎಂಗಳ ಸುಮುಖ ಸ್ವಾಮಿಯ ಕೈಯಾಗ 200 ಜನದ ಬಂದಿದ್ದಾರೆ. ಆ ತಾಪಿ ನಾಳ ಬಂದಿದ್ದಾರೆ 200 ಅದು ಹೆಚ್ಚಿಗೆ ಅಲ್ಲ. ನನ್ನ ದುಡ್ಡು ಈಡವೀನಿ ಅಂತ್ಯಕ್ಕೆ ಕೌಶಲ್ಯ ತರಬೇತಿ ದ್ರೋಣಾಚಾರ್ಯಕ್ಕೆ ನನಾದ ಪ್ರತಿ ವರ್ಷ ಈ ಜಾಗದ ದೇವದಾಸ ಅಧ್ಯಕ್ಷರ ಶಾಲಾಧ್ಯಕ್ಷರ ಕೇರಳಿಗೆ ಪ್ರತಿ ವರ್ಷ ಮನ್ಕೊಳ್ಳಿ ಎಂತದಾದ ಬಂದ ಈ ಸದ್ಯದ ಶಿಬಿರದ ಬಗ್ಗೆ ಮಾತಾಡಿದ ಮಾಹಿತಿ ಊರಿನಲ್ಲಿ ಇಚ್ಚಿ ಇನ್ನು ಕೆಲವು ಜನ ತಿಳಿಯೋದು ಮಾತಲ್ಲ ಪ್ರತಿ ವರ್ಷ ಮಣ್ಗಳು ಈಗ ಮಾತಾಡ ನನಾದೆ ಎಂಗಳ ಉಳಿತಾ ಖರ್ಚಿ ಹಾಕೊಂಡಲ್ಲ ಒಣಸದ ನನ್ನ ಸ್ವಾಮಿಯು ಒಂದು 500 ಜನ ಮಣ್ಣುಗಳ ಕೊಲ್ಲೋದು ಮಣ್ಣ ಆಗ ನಮಗೆ ವಿಶ್ವಾಸವನ್ನು ದಾರಿ ಬಂದಲ್ಲ. ಆಗ ಏನಿಲ್ಲ ಅಲ್ಪ ಬಾರಿ ಹೋಗದ ಮಧ್ಯಾಹ್ನ ಒಂದು ಪ್ರೋಗ್ರಾಮದ ದೇವಸ್ಥಾನ ಬಂದೇವೆ. ಆಗ ಇಡೀ ದೇವಸ್ಥಾನದ ಕಮಿಟಿದವರು ಅದು ಒಬ್ಬರು ಪ್ರತಿ ಇಲ್ಲದೆ ರಶೀದಿ ಪುಸ್ತಕ ಬಂದು ದಾಸ ಸಂಗ್ರಹ ಆಗ 72 ವರ್ಷಗಳು
ಪೂಜೆ 7 ರೂಪಾಯಿ ಕೊಟ್ಟಾಗ 5 ರಶೀದಿ ಪ್ರಾಮಾಣಿಕವಾದ ಕೊಡುಮುಳ್ಳೇರು ನನ್ನ ದೊಡ್ಡಗಳ ನನ್ನ ಸಹಕಾರ ಆ ಮನ್ಪೇರು ನಮ್ಮ ಕೌಶಲ್ಯ ಈ ಸಮಿತಿಯಲ್ಲಿ ನನಾದ ವಿಶ್ವಾಸ ನೀರು ನನಾದ ನಮ್ಮ ಈ ಶಿಬಿರ ನಡೆದುಕೊಂಡು ಹೋದರೆ ದೇಶ ಸೇವೆಗೆ ಹೂವೇ ದೇವರು ಯಾರು ಬಂದರೆ ಹಿರಿಯರ ನಗರ ಓದಕ್ಕಂದ್ರೆ ವಿನಂತಿ ದೇವಸ್ಥಾನ ಕೊಡೋಣ ಈ ಡೊನೇಷನ್ ಈ ಒಂದು ಲಕ್ಷಕ್ಕೆ ಬರೋಣ ಉದಾಹರಣೆ ವ್ಯಕ್ತಿಗೆ ಈ ಕೊರೋನಾ ನಾಡ ಎಡ್ಡೆ ಹಾಗೆ ಕಾರಣ ಬಣ್ಣದ ಹೋಗಿ ಮಾತಾಡೋಕ್ಕೆ ಅವಕಾಶ ಬಂದಿದೆ. ಧನ್ಯವಾದ. ಪ್ರಮುಖ ವಿಭಾಗಗಳಲ್ಲಿ ಬಹಳ ಪ್ರಾಮುಖ್ಯವಾದ ಎರಡು, ಒಂದು ಸ್ಥಳಾವಕಾಶ, ಇನ್ನೊಂದು ಶಿಬಿರಾರ್ಥಿಗಳಿಗೆ ಊಟೋಪಚಾರ. ಕೃಷ್ಣನ್ ಅವರು ಮಾತಾಡ್ತಾ ಹೇಳಿದರು, ಊಟದ ವ್ಯವಸ್ಥೆ ಮಧ್ಯಾಹ್ನ ಮತ್ತು ರಾತ್ರಿ ಹೊತ್ತು 2 ಹೊತ್ತಿನ ಊಟದ ವ್ಯವಸ್ಥೆ ಎಲ್ಲ ನಮ್ಮ ಶ್ರೀ ಪರಾಶಕ್ತಿ ಕ್ಷೇತ್ರ ಮಂಡ್ಯರು ಇದರ ಇಲ್ಲಿಯ ಸ್ವಾಮಿಗಳಾದಂತಹ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮೀಜಿಯವರಿಂದ ನಾವು ಬೇಡಿದ್ದೇವೆ, ಅವರು ಕೊಟ್ಟಿದ್ದಾರೆ. ಹಾಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯಲ್ಲಿ ಕೂಡ ಅದು ಕೂಡ ದೊಡ್ಡ ಮಟ್ಟದ ವ್ಯವಸ್ಥೆ. ಇದನ್ನು ನಾವು ಹೀಗೆ ನಮ್ಮ ಕೌಶಲ್ಯದ ಸಭೆಯಲ್ಲಿ ಚರ್ಚಿಸ್ತಾ ಇರಬೇಕಿದ್ರೆ ನಮ್ಮ ಕೃಷ್ಣಣ್ಣಿಯವರು ಹೇಳಿದರು, ಯಾವ ತಿಥಿಗಳು ಬೇಕು ಅದರಲ್ಲೊಂದು ಪಟ್ಟಿ ಮಾಡಿ ಆನಂತರ ಇದಕ್ಕೆ ಎಷ್ಟು ಒಟ್ಟು ವೆಚ್ಚ ತಗೊಳ್ಬಹುದು ಅನ್ನೋದನ್ನು ನೋಡುವುದಕ್ಕೆ ಅಂದಾಜು ವೆಚ್ಚದ ಒಂದು ಖರ್ಚು ವೆಚ್ಚ ಪಟ್ಟಿ ಮಾಡಿ ನೋಡುವ ಯಾರಾದರೂ ಸಿಗುತ್ತಾರೆ, ಏನಾದರೂ ಮಾಡಲಿಕ್ಕೆ ಆಗುತ್ತಾರೆ. ಕೇವಲ ಒಂದು ದಿವಸಗಳು ಈ ಮಾಹಿತಿಯನ್ನು ಕರ್ಕೊಂಡು ಹೋಗಿದ್ರು. ಅದರ ನಂತರ ನಾವು ಅದಕ್ಕೆ ಬೇಗ ಪಟ್ಟಿಯನ್ನು ತಯಾರಿಸಿ ಅವರು ಕೊಟ್ಟಿದ್ರು. ಕಡೆಗೆ ಅವರಿಂದ ಬಂದಂತಹ ಕೊಡ್ತಾರೆ ಅಂದರೆ ಯಾವ ಜನಕ್ಕೆ ಏನೇನು ಬೇಕು ಅನ್ನೋದು ಹೇಳಿದ್ದಲ್ಲ, ಅದೇ ವ್ಯವಸ್ಥೆ ನಾನು ಮಾಡ್ತೇನೆ, ಅದರ ಜವಾಬ್ದಾರಿಯನ್ನು ನನಗೆ ಬಿಟ್ಟುಕೊಡಿ, ನಾನು ಮಾಡ್ತೇನೆ ಅನ್ನೋದು. ನಿಜವಾಗಿಯೂ ಬಹಳ ದೊಡ್ಡ ಖರ್ಚಿನ ಭಾಗವಾಗಿದ್ದದ್ದು ಊಟ ಮತ್ತು ಚಾರ್ಜಿನ ವ್ಯವಸ್ಥೆ. ಅದು ಎರಡನ್ನ ಮರಗಳ ಸ್ವಾಮೀಜಿಯವರು ಮತ್ತು ಊಟದ ವ್ಯವಸ್ಥೆ ಮರಗಳ ಸ್ವಾಮೀಜಿಯವರು ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೃಷ್ಣ ಮಾಡಿದ್ದಾರೆ. ನಿಮಗೆ ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು. ತಮ್ಮ ಈ ಒಂದು ಸಹಕಾರಕ್ಕೆ ಕೃಷ್ಣನವರ ಬಗ್ಗೆ ಹೇಳಬೇಕಿದ್ರೆ ಕೇವಲ ಉಪಹಾರದ ವ್ಯವಸ್ಥೆ ಮಾತ್ರ ಅಲ್ಲ, ಆರ್ಥಿಕ ದೃಢೀಕರಣಕ್ಕೂ ಕೂಡ ಬಹಳ ಒಂದು ಸಹಕಾರವನ್ನು ಮಾಡಿದ್ದಾರೆ. ಸಂಗ್ರಹದ ದೃಷ್ಟಿಯಲ್ಲೂ ಕೂಡ ಒಟ್ಟು ಹೇಳಬೇಕಾದ್ರೆ ನಾವಿವಾಗ ಸಂಗ್ರಹ ದೃಷ್ಟಿಯಿಂದ ಸಂಚಾಲನಾ ಸಮಿತಿಯಿಂದ ಮಾಡಿದ್ವಿ, ಸಂಚಾಲನ ಸಮಿತಿಯಿಂದ ಮಾಡಿದ್ವಿ. ಅಥವಾ ನಮಗೆ ನಮ್ಮ ಕೌಶಲ್ಯದಿಂದ ಸಂಗ್ರಹವನ್ನು ಸಂಗ್ರಹಿಸುವಂತಹ ಕೆಲಸ ಕೂಡ ಆಗಿತ್ತು. ಆದರೆ ಇವನ್ನೆಲ್ಲವನ್ನ ಪರಿಗಣಿಸಿದಾಗ ಅತ್ಯಧಿಕ ಮೊತ್ತದ ಸಂಗ್ರಹವನ್ನು ನಮಗೆ ಮಾಡಿಕೊಟ್ಟವರು ಶ್ರೀ ಕೃಷ್ಣ ಶೆಟ್ಟಿ ತಾಮಾರವರು. ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ So Dronacharya Defense Coaching Center has conducted a wonderful training since 21 days for good training and training activities. This ADCC have a strong team that comprises a captain from Indian Navy who has completed his NIS course training
followed by Havildar Anu and Suraj, physical fitness trainer, Prakash, physical fitness trainer, Naik, Amish, Naik, Surya. So, the Royal Defense Coaching Center, the team have an opportunity to receive a memento from Australia. So, I request Sri Suraj come on the stage and receive the honor. Comprises with the mixed languages Malayali, Todu, Kannada, Hindi and English. Ramesh, please come on the stage and receive a Naik, Sudi, come on the stage. ಇವತ್ತಿನ ಸಭೆಯಲ್ಲಿ ಅವರ ಮಟ್ಟಿಗೆ ಇದ್ದಾರೆ. ಈಗ ಅವರ ಒಂದು ಮನದಾಳ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಮಾಡ್ತಾ ಇದ್ದೇವೆ. ಉಚಿತ ಸೇನಾ ಸಮಾರಂಭದಲ್ಲಿ ಉಪಸ್ಥಿತರಾದ ಎಲ್ಲ ವಿಜ್ಞಾನಿ ಆತ್ಮೀಯ ಶಿಬಿರ ಸುಮಾರು 21 ದಿವಸಗಳ ನಿರಂತರವಾಗಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಇಲ್ಲಿ ನೀವು ಸಮಯ ಕೊಟ್ಟಿದ್ದೀರಿ. ಮತ್ತೆ ಆ ಭವಿಷ್ಯ ಒಳ್ಳೆಯದಾಗಲಿ ಎಂಬ ವಿಚಾರವನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲರ ನೋವು ಈ ಸಂಘಟನೆಗಳಲ್ಲಿ ಈ ದೇಶದ ಸೇನೆಯಲ್ಲಿ ನಮ್ಮ ಜಿಲ್ಲೆಯ ಉಭಯ ಜಿಲ್ಲೆಗಳಲ್ಲಿ ಕೂಡ ನೇಮಕಾತಿ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ದೇಶ ಸೇವೆಯಲ್ಲಿ ಎಲ್ಲರೂ ನಾವು ಸೇರ್ಕೊಳ್ಬೇಕು ಎಂಬಂತಹ ಮಾತುಗಳು. ಒಬ್ಬ ಉಡುಪಿಯ ನಮ್ಮ ಹುಡುಗ ಏನು
ನಿಜವಾಗಿ ಪೂರ್ಣಾವಧಿಯ ಒಂದು ಸೇವೆ ದೇಶದ್ದು, ಸಮಾಜದ್ದು, ಜನರದ್ದು ಇದನ್ನ ನೀವು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹಾಕಿಸಿ We would like to thank the non-government organization. You have provided a well-disciplined training to us. And we got a lot of change after getting this training. So we would like to give a big respect as well as big salute to you. So I request on behalf of the trainees, would like to I request our defense representative, Brigadier retired, students, our chief guest, Puranik sir, and our beloved Kaushalia's president, Advocate Satish Khan, please stand and take over this training salute. ಈ ಒಂದು ಕೌಶಲ್ಯ ಶಿಬಿರದ ಸಮಾರೋಪ, ಈ ಸಮಾರೋಪದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಶಿಬಿರಾರ್ಥಿಗಳೇ, ಹೆತ್ತವರೇ ಮತ್ತು ಈ ಶಾಲೆಯ ಮಕ್ಕಳೇ, ಬೆಳಗ್ಗಿನಿಂದ 10:45ಕ್ಕೆ ಶುರುವಾಗಿದೆ. 1 ಗಂಟೆ. ನಮಗೆ ವೇದಿಕೆಯಲ್ಲಿ ಕೂತವರಿಗೆ ಸಮಸ್ಯೆ ಇಲ್ಲ, ನೆಲದಲ್ಲಿ ಕೂತ್ಕೊಂಡ ನಿಮಗೆ ಎಷ್ಟು ಸಮಸ್ಯೆ ಇದೆ ಅಂತ ಅನ್ಕೊಳ್ತೇನೆ. ನಾನು ದೀರ್ಘವಾಗಿ ಮಾತನಾಡಬಾರದಿಲ್ಲ ಈ ಸಂದರ್ಭದಲ್ಲಿ. ಆದರೂ ಕೂಡ ನನಗೊಂದು ಅಧ್ಯಕ್ಷನ ಪಟ್ಟವನ್ನು ಕಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೆ ಪೈ ಅವರು ಸಿಂಡಿಕೇಟ್ ಬ್ಯಾಂಕಿನ ಚೇರ್ಮನ್ ಆಗಿದ್ದಾಗ ಒಂದು ಸಮೀಕ್ಷೆ ಇರ್ತದೆ. The entire nation, the most intelligent and intellectual people are from this coastal area. ನಮ್ಮ ಅತ್ಯಂತ ಪ್ರತಿಭಾನ್ವಿತರ ಜಿಲ್ಲೆ, ಮೇಧಾವಿಗಳ ಜಿಲ್ಲೆ. ನಮ್ಮ ದೌರ್ಭಾಗ್ಯ ಏನು ಅಂತಂದ್ರೆ, ನಮ್ಮ ಚಿಕ್ಕಣ್ಣಿನಲ್ಲಿ ಹೇಳಿದರು, ಮಿಲಿಟರಿ ಅಂತ ಹೇಳಿದ್ಕೊಂಡ್ರೆ ಅವನನ್ನ ಒಂದು 1000 ಕೂಪಕ್ಕೆ ದುಡಿದು ನಾವು ಯಾರು ಕೂಡ ಕೊಡಲಿಕ್ಕೆ ತಯಾರಿಲ್ಲ. 2 ರೀತಿಯಲ್ಲಿ, ಒಂದು RSS ನಲ್ಲಿ ಪ್ರಚಾರಕನಾಗಿ ಕಳಿಸುವುದು. RSS ನಲ್ಲಿ ಪ್ರಚಾರಕನಾಗಿ ಕಳಿಸಿದ್ರೆ ಅವ ಫ್ಯಾಮಿಲಿಯಿಂದ ಅವರಿಗೆ ಮದುವಾಗಲಿಕ್ಕಿಲ್ಲ, ಇಡೀ ದೇಶಕ್ಕೆ ಮಾತ್ರ ಕೆಲಸ ಮಾಡ್ತಾನೆ. ಇನ್ನೊಂದು ಉಡುಪಿಯ ಸನ್ಯಾಸಿಗಳಾಗಿ ಕಳಿಸುವಂತ 3ನೇದು ಮಿಲಿಟರಿಗೆ ಸೇರಿದೆ. ಇದು 3 ತಂದೆ ತಾಯಿಗಳು ಮಾಡುವಂತಹ ದೊಡ್ಡ ಪಾಪ ಎನ್ನುವ ರೀತಿಯಲ್ಲಿ ನಮ್ಮ ಜನ ಭಾವಿಸಿದ್ದಾರೆ.
ಪಕ್ಕದ ಮಡಿಕೇರಿಯಲ್ಲಿ ಕೂರಿಗಿನಲ್ಲಿ ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ, ಎಷ್ಟೊಂದು ಜನ ಆರ್ಫೋರ್ಸ್ ಮಿಲಿಟರಿ ಅಥವಾ ಇದರಲ್ಲಿ ಸೇವೆಯನ್ನು ಸಲ್ಲಿಸಿ ಹೇಗೆ ಇಲ್ಲಿ ನಮ್ಮ ಕಾಸರಗೋಡು ಈ ಭಾಗದಲ್ಲಿ ಒಂದು ಮನೆಯಿಂದ ಒಂದೆರಡು ಜನ ಗಲ್ಫಿಗೆ ಹೋಗ್ತಾರೆ ದುಡ್ಡು ಸಂಪಾದನೆ ಮಾಡಿ. ಆದರೆ ಆ ಮಡಿಕೇರಿಯಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಎರಡು ರೈಲು ಹೋಗ್ತೇನೆ ಎಂದು ನಾನು ನಿಮ್ಮ ಕಾಲದಲ್ಲಿ ಅಂತಹ ಒಂದು ವೀರ ಯೋಧರನ್ನು ಕೊಟ್ಟಂತಹ ನಮ್ಮ ಜಿಲ್ಲೆ ಮಡಿಕೇರಿ. ಆದರೆ ನಮ್ಮ ದೌರ್ಭಾಗ್ಯ ಏನಂದರೆ ನಮ್ಮ ಈ ಅವಿಭಜನೆ ಉಡುಪಿ ಜಿಲ್ಲೆಯಲ್ಲಿ ಮಿಲಿಟರಿಗೆ ಕೊಡುವಂಥ ಮಿಲಿಟರಿಗೆ ಬಿಡಿ, ಪೊಲೀಸಿಗೆ ಪ್ಯಾರಾಮಿಲಿಟರಿ ಮತ್ತು ಬಿಡಿ, ರಿಸರ್ವ್ ಪೊಲೀಸ್ ಅಥವಾ ಸ್ಟೇಟ್ ಪೊಲೀಸಿಗೆ ಯಾರು ಎಷ್ಟು ಜನ ಕೊಟ್ಟಿದ್ದಾರೆ, ಯಾರಾದರೂ ಕೊಟ್ಟಿದ್ರು ಅದು ಕೂಡ ಏನಾದರೂ ಸಂಪಾದನೆ ಮಾಡಬೇಕು ಅಂತೇಳಿ ಮಾತ್ರ ಪೊಲೀಸಿಗೆ ಸೇರಿದ್ದು ಹೊರತು ರಾಷ್ಟ್ರ ಸೇವೆಯನ್ನು ಮಾಡ್ತೇನೆ, ದೇಶ ಸೇವೆಯನ್ನು ಮಾಡ್ತೇನೆ, ಜನಗಳ ಸೇವೆಯನ್ನು ಮಾಡ್ತೇನೆ ಪೊಲೀಸರು ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿ ಏನು ಅಂತಂದರೆ ಯಾವುದೇ ಒಂದು ಸೇವೆಯ ಸೋಗನ್ನು ಹಾಕಿ ಸರ್ಕಾರದ ಸೇವೆಗೆ ಒಂದು ಒಳ್ಳೆಯ ಪೋಸ್ಟ್ ಸರ್ಕಾರದಲ್ಲಿ ಸಿಗಬೇಕು ಅಂತ ಹೇಳಿದರೆ ಅದಕ್ಕೆ ಇಷ್ಟು ಲಂಚ, ಇಷ್ಟು ದುಡ್ಡು ಕೊಡಬೇಕು, ಸಬ್ ಇನ್ಸ್ಪೆಕ್ಟರ್ಗೆ ಇಷ್ಟು, ಈ ಜಾಬಿಗೆ ಇಷ್ಟು, ಒಂದು ಹೆಲ್ತ್ ಆಫೀಸರ್ ಪೋಸ್ಟ್ಗೆ ಇಷ್ಟು ಎನ್ನತಕ್ಕಂಥ ಹಣ ಫಿಕ್ಸ್ ಆಗಿದಂಥ ಒಂದು ದರಿದ್ರ ದುಷ್ಟ ಕಾಲದಲ್ಲಿ ನಾವು ಬದುಕುವಂತಹ ಒಂದು ದುರ್ವಿಧಿ ನಮಗೆ ಬಂದಿದೆ. ಮಕ್ಕಳು ಇವತ್ತು 52 ಜನ, 59 ಜನ. ನೀವು ಪುಣ್ಯ ಮಾಡಿದ್ದೀರಿ, ನಾನು ಹೇಳಿದೆ ಪುಣ್ಯ ಮಾಡಿದ್ದೀರಿ. ಈಗ ರೈಯವರು ಹೇಳಿದರು, ಇವರು ಹೇಳಿದರು, ನನಗೆ ಇವತ್ತು ಅವಕಾಶ ಇದ್ದರೆ ಅಥವಾ ನನಗೆ ಇನ್ನೇನಾದರೂ ಮಕ್ಕಳನ್ನು ತಯಾರು ಮಾಡುವಂಥ ಒಂದು ಚಾನ್ಸ್ ಇದ್ದರೆ ಇನ್ನು ಸಾಧ್ಯ ಇಲ್ಲ, ಮುದುಕರಾಗಿದ್ದೇವೆ. ಆದರೆ ಇಂತಹ ಒಂದು ಪುಣ್ಯ ಮತ್ತು ಇಡೀ ರಾಷ್ಟ್ರದಲ್ಲಿ ಯಾವುದೇ ರೀತಿಯ ಮೋಸ, ವಂಚನೆ ಅಥವಾ ಲಂಚನೆ ಬೇರೆ ಕಡೆ ಇರ್ಬೋದು, ನಾನು ನೋಡಿದ ರೀತಿಯಲ್ಲಿ ಕೇವಲ ರಾಷ್ಟ್ರ ಸೇವೆ. ಇವತ್ತು ಬಾರ್ಡರ್ನಲ್ಲಿ ನಮ್ಮ ಸೈನಿಕರು ನಮ್ಮ ರಕ್ಷಣೆ ಮಾಡೋದ್ರಿಂದ ನಾವು ಮಂಗಳೂರಿನಲ್ಲಿ, ನಾವು ಈ ಭಾಗದಲ್ಲಿ ನಿದ್ದೆ ಮಾಡ್ತಾ ಇದ್ದೇವೆ ತಿಳ್ಕೊಳ್ಳಿ. 50 ಡಿಗ್ರಿ ಟೆಂಪರೇಚರ್, ಹೊರಗಿನ ಚಳಿ, ಚಾ ಬಿಸಿ ಮಾಡಲಿಕ್ಕೆ ಅಷ್ಟು ಎತ್ತರದಲ್ಲಿ ಬಾಯ್ಲಿಂಗ್ ಪ್ಯಾನ್ ಮಾಡುವುದಿಲ್ಲ, ಅನ್ನ ಬೇಯುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ತನ್ನ ಹೆಂಡತಿ, ಮಕ್ಕಳು, ಪರಿವಾರವನ್ನೆಲ್ಲ ಎಲ್ಲಿ ಬಿಟ್ಟು ಕೇವಲ ನನ್ನ ಉದ್ದೇಶ ಈ ರಾಷ್ಟ್ರ ಸೇವೆಗೋಸ್ಕರ. ಯಾರು ಹೇಳಿದ್ರು ಅವ್ರು ಏನು ದೊಡ್ಡ ಕೆಲಸ ಮಾಡ್ತಾರೆ, ಅವರಿಗೆ ಸಂಬಳ ಸಿಗ್ತದೆ. ನಾನು ಅವರಿಗೆ ಕೇಳಿದ್ದೇನೆ, ನಾನು 1 ಕೋಟಿ ರೂಪಾಯಿ ಕೊಡ್ತೇನೆ, ನೀವು ಸಾಯ್ತೀರ ಅಂತ ಕೇಳಿದ್ದೇನೆ. ಗುಂಡು ಒಂದು ಪಿಸ್ತೂಲ್ ಗುಂಡಿಗೆ ನೀವು ಬೇಕಾಗ್ತೀರಾ? ದಯವಿಟ್ಟು ನಮ್ಮ ಸೈನಿಕರ ಬಗ್ಗೆ, ಸೇನಾಧಿಕಾರಿಗಳ ಬಗ್ಗೆ ಅಷ್ಟು ತುಚ್ಛವಾಗಿ ಮಾತಾಡಬೇಕು. ನಮ್ಮ ಹೊಸ ಪ್ರೈಮ್ ಮಿನಿಸ್ಟರ್ ಬಂದ ನಂತರ ನಮ್ಮ ಕೇಂದ್ರದ ಸರ್ಕಾರ ಇವತ್ತು ಮಿಲಿಟರಿಗೆ ಅತ್ಯಂತ ಸ್ಪಷ್ಟತೆಯನ್ನು ಕೊಡುತ್ತದೆ. ರಿಟೈರ್ಡ್ ಸೋಲ್ಜರಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿ ಮಾಡಿದ್ದಾರೆ. ಏನು ಅನ್ಯಾಯ ಆಗಿದೆ ಮೊದಲ ಸರ್ಕಾರಗಳಿಂದ ಅದನ್ನು ಸರಿ ಮಾಡಿಸಿ ಇವತ್ತು ಆರ್ಮ್ಡ್ ಫೋರ್ಸ್, ನೇವಿ, ಆರ್ಮಿ, ಏರ್ಫೋರ್ಸ್ ಇದರಲ್ಲಿರ್ತಕ್ಕಂಥ ಸಾಮಾನ್ಯ ಒಬ್ಬ ಜವಾನರಿಂದ ಹಿಡಿದು ಟಾಪ್ ಮೋಸ್ಟ್ ಬ್ರಿಗೇಡಿಯರ್ ಮೇಲೆ ಲೆಫ್ಟಿನೆಂಟ್ ಜನರಲ್ ವರೆಗೆ, ಆರ್ಮಿವರೆಗೆ ಎಲ್ಲ ರ್ಯಾಂಕಿನ ಜನರಿಗೆ ಕೂಡ ಒಳ್ಳೆಯ ಜೀವನ. ನಾನು ಒಂದು ಮಾತನ್ನ ಕ್ಯಾಂಡಿಡೇಟ್ ಹೇಳ್ತೇನೆ, 15 ವರ್ಷ ನೀವು ಸರ್ವಿಸ್ ಮಾಡಿ, 20 ವರ್ಷ ಸರ್ವಿಸ್ ಮಾಡಿ, ನಿಮಗೆ ಕೇಳ್ತಾರೆ 15 ವರ್ಷ ಆದ ಕೂಡಲೇ ವಾಲಂಟರಿಯಾಗಿ ಹೋಗ್ಬೋದು, ಒಂದು ಆಪ್ಷನ್ ಕೊಡ್ತಾರೆ. ಆ ಆಪ್ಷನ್ ಪಡ್ಕೊಂಡು ಸಾಕು, ನಾನು 15, 20, 21 ವರ್ಷ ರಿಟೈರ್ ಆಗಿ ಬನ್ನಿ, ನಿಮಗೆ ಓಪನ್ 2 ತೆರೆದ ಕೈಯಿಂದ ಸಮಾಜ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತಂದ್ರೆ ಈ ರೀತಿಯಲ್ಲಿ ಮಿಲಿಟರಿಯಲ್ಲಿ ನೀವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದು ಅಂತಂದ್ರೆ ಬ್ಯಾಂಕಿನಲ್ಲಿ ಸೆಕ್ಯೂರಿಟಿಗೆ ಬೇರೆ ಬೇರೆ ಕಡೆಗೆ ಬೇಕಾದಷ್ಟು ಅವಕಾಶವನ್ನು ಕೊಡ್ತಾರೆ. ಇವರು ಲಾಯರ್ ಆಗಿದ್ದಾರೆ, ಲೆವೆಲ್ ಆಫೀಸರ್. ಯಾಕೆ ನಾನು ನಿಮ್ಮ ಮಾತ್ರ ಹೇಳ್ತೇನೆ ಅಂದರೆ ಸಾಯೋರು ಎಲ್ಲಿದ್ರು ಸಾಯ್ತಾರೆ.
ಏನ್ ಗ್ಯಾರಂಟಿ ರಸ್ತೆ ಬದಿಯಲ್ಲಿ ಹೋಗಿ ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಹೇಳಿ? ಅದು ಮಿಲಿಟರಿಗೆ ಹೋದ್ರೆ ಮಾತ್ರ ಸಾಯೋದು ಅಂತಲ್ಲ, ಯಾರಿಗೆ ಸಾವಿನ ಬಗ್ಗೆ ಭಯ ಇದೆ ಅವ ಬೇಗ ಸಾಯ್ತಾರೆ. ಯೋಧರಿಗೆ ಸಾವಿನ ಬಗ್ಗೆ ಭಯ ಇಲ್ಲ. ಆದ್ರಿಂದ ಗೆಳೆಯ ಮಕ್ಕಳೇ, ನನ್ನ ಕಾಲೇಜಿನಲ್ಲಿ ನಮ್ಮಲ್ಲಿ PUC ಕೋರ್ಸ್ ಇದೆ. ವಿದ್ಯಾನಿಕೇತನದಲ್ಲಿ ನಾವೊಂದು ಕೋರ್ಸನ್ನು ಮಾಡಿದ್ದೇವೆ. ಈ ಥರದ ಟ್ರೈನಿಂಗ್ ಎಲ್ಲ PUC ಆಗುವಾಗ ಅವರಿಗೆ 2 ವರ್ಷ ಒಂದು ಭೌತಿಕ ಶಿಕ್ಷಣ, ಅದರ ಜೊತೆ ಶಾರೀರಿಕ ಶಿಕ್ಷಣವನ್ನು ಕೊಟ್ಟು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಪರೀಕ್ಷೆ ಬರೆದು ಅಲ್ಲಿ ಸೆಲೆಕ್ಷನ್ ಆಗಿ 3 ವರ್ಷದ ಆಫೀಸರ್ಸ್ ಟ್ರೈನಿಂಗ್, ಅನಂತರ ಆರ್ಮಿ, ನೇವಿ ಅಥವಾ ಏರ್ಫೋರ್ಸ್ನಲ್ಲಿ ಆಫೀಸರ್ ಆಗಿ ಸೇರಲಿಕ್ಕೆ ಅವಕಾಶ. ಕಳೆದ ವರ್ಷ 4 ಜನ ನೇರವಾಗಿ ಸೇರಿದ್ದಾರೆ. ಈ ಸರ್ತಿ 9 ಜನ ಇದ್ದಾರೆ. 2 ವರ್ಷ ಇಂಟೆನ್ಸಿವ್ ಟ್ರೈನಿಂಗ್ ಅವರಿಗೆ, ದೈಹಿಕ ಕ್ಷಮತೆ ಮತ್ತು ಬೌದ್ಧಿಕ ಅವ್ರು ಏನು ಹೇಗೆ ಪರೀಕ್ಷೆ ಬರೀಬೇಕು ಅಂತೇಳಿ ಈ ತರದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಅದಕ್ಕಿಂತಲೂ ಮುಖ್ಯವಾಗಿ ಸಾಮಾನ್ಯ ಯುವಕರಿಗೆ ಸಿಕ್ಕತಕ್ಕಂತಹ ಒಂದು ಒಳ್ಳೆಯ ಅವಕಾಶ, ನಿಮ್ಮ ಜೀವನವನ್ನು ಸೃಷ್ಟಿ ಮಾಡಲಿಕ್ಕೆ, ನಿಮ್ಮ ಜೀವನವನ್ನು ನೀವು ರೂಪುಗೊಳಿಸಲಿಕ್ಕೆ ಇರತಕ್ಕಂಥ ಅತ್ಯಂತ ಅಪೂರ್ವವಾದಂಥ ಒಂದು ಅವಕಾಶ. ನಾನು ಮುಖ್ಯವಾಗಿ ನನಗೆ ಬೇರೆ 2 ಕಾರ್ಯಕ್ರಮ ಇದ್ದೇನೆ, ಅದನ್ನು ಬಿಟ್ಟು ಇಲ್ಲಿಗೆ ನಾನು ಯಾಕೆ ಬಂದಿದ್ದೇನೆ ಅಂದರೆ, ಈ ಕೌಶಲ್ಯ ಅವರ ಮೂಲಕ ಏನು ಇವತ್ತು ಈ ದ್ರೋಣಾಚಾರ್ಯ ಸಂಸ್ಥೆಯ ಮೂಲಕ ನಿಮಗೆ ಶಿಕ್ಷಣ ಸಿಕ್ಕಿದೆ. ಇಂತಹ ಯುವಕರನ್ನ ತಯಾರು ಮಾಡಿ ಅವರು ಹೇಳ್ತಾರೆ 58 ಜನ 9 ಜನರಲ್ಲಿ ಕನಿಷ್ಠ 50 ಜನ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. 50 ಜನ ಇಲ್ಲಿ ಸೇರಿದಂತ 22 ದಿವಸದಲ್ಲಿ ಮಾತ್ರ ನೀವು ಸಫರ್ ಆದದ್ದಲ್ಲ, ಅದಕ್ಕಿಂತ ಮೊದಲು ಕೂಡ ನಿಮಗೆ ಮಾನಸಿಕತೆ ಇತ್ತು. ಒಂದು ಸಿಲೆಕ್ಷನ್ ಮಾಡಿ ನಿಮ್ಮನ್ನ ಇಲ್ಲಿಗೆ ಸೇರ್ಪಡೆ ಮಾಡಿದ್ದಾರೆ. ಕೆಲವರು ನಿಮ್ಮ ಹೆತ್ತವರು ಕೂಡ ಇಲ್ಲಿ ಬಂದಿದ್ದಾರೆ. ತಾಯಂದಿರಿಗೆ ಮತ್ತು ರಕ್ಷಕರಿಗೆ ಹೇಳ್ತೇನೆ, ನೀವು ಭಗವಂತನಿಗೆ, ಈ ರಾಷ್ಟ್ರ ದೇವರಿಗೆ ಕೊಟ್ಟಂತಹ ದೊಡ್ಡ ಒಂದು ಕಾಣಿಕೆ ತಂದ ನಿಮ್ಮ ಮಕ್ಕಳನ್ನ ಮಿಲಿಟರಿಗೆ ಸೇರುವಂತ ಒಂದು ಮಾನಸಿಕತೆಯನ್ನ ನೀವು ಸೇರಬೇಕು ಅಂತ ಹೇಳುವುದಿಲ್ಲ, ನಾನು ಸೇರಬೇಕು ಇಚ್ಛೆ, ಮನದ ಇಚ್ಛೆಯನ್ನ ಅವರಲ್ಲಿ ಉಂಟು ಮಾಡಿ ಈ ರಾಷ್ಟ್ರಕ್ಕೆ ಕೊಡುವಂತಹ ಕೆಲಸ. ಯಾವುದೇ ಒಂದು ದೇವಸ್ಥಾನದಲ್ಲಿ ಯಾಗ ಯಜ್ಞ ಅಥವಾ ಮಾಡುವುದಕ್ಕಿಂತ ದೊಡ್ಡ ಒಂದು ರಾಷ್ಟ್ರ ಪುರುಷರ ಸೇವೆ ಅಂತ ಹೇಳ್ತಾ ನಿಮ್ಮ ಹೆತ್ತವರಿಗೂ ಕೂಡ ಅಭಿಮಾನವನ್ನ ಅಥವಾ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ತರಬೇತಿಗೆ ಎಷ್ಟೆಲ್ಲ ತಯಾರಿಯಾಯಿತು, ಎಷ್ಟು ಕಷ್ಟ ಇದೆ ನಾನು ನೋಡಿದ್ದೇನೆ. ಇದರಲ್ಲಿ ಏನೆಲ್ಲ ನೀವು ಆ ಹೊಯ್ಗೆಯಲ್ಲಿ ಏನೆಲ್ಲ ಶಾರೀರಿಕ ಕ್ಷಮತೆ. ನನ್ನ ಜೊತೆ ಒಬ್ಬ ಡ್ರೈವರ್ ಇದ್ದ, 3 ವರ್ಷದ ಹಿಂದೆ ಒಳ್ಳೆ ಗಟ್ಟಿ ಉಂಟಾಗಿದ್ದ. ಅವನೇ ದಾದಾಪಾಯ ನಾನು ಮಿಲಿಟರಿ ಸೇರೋದು ಅಂತ ಹೇಳ್ತಾರೆ. ನೀಕ್ಕೆ ಟ್ರೈನಿಂಗ್ ಆಗ್ತಂದ ಈ ಗ್ರೌಂಡ್ ತಲುಪೋಣ, ಇಲ್ಲ ನಾನು ಟ್ರೈನಿಂಗ್ ಮಾಡ್ತೇನೆ. ಅವ ಮಾಡಿದೆ ಅಂತ ಜಿಮ್ಮಿಗೆ ಹೋಗಿ ಹೀಗೆ ಕಟ್ಟೆಗಿಟ್ಟೆಲ್ಲ ಮಾಡಿದ. ಟ್ರೈನಿಂಗ್ ಆಯ್ತು ಅಂತ ಹೇಳಿದ. ಅವ ನಾನು ಹೇಳಿದೆ, ನೀನು ಜಿಮ್ಮಿಗೆ ಎಲ್ಲಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ಗೆ ಬ್ಯೂಟಿಷಿಯನ್ಗೆ ನೀನು ಕೊಡು, ಮಾಡೆಲಿಂಗ್ ಕ್ಯಾರೆಕ್ಟರ್ ಇದು ಸರಿಯಲ್ಲ ನೀನು ಹೇಳಿ ನಿಮಗೆ ನಂಬಿ ಅರ್ಧ ಕಿಲೋಮೀಟರ್ ಓಡುವಾಗ ಪ್ಯಾಚ್ ಮುಂದೆ ಹೋಗಿ ಈ ರೀತಿ ನಿಮ್ಮಲ್ಲಿ ದೈಹಿಕ ಕ್ಷಮತೆ, ಮಾನಸಿಕ ದೃಢತೆ ಎರಡೂ ಕೂಡಿ ಬಂದಾಗ ನಿಮ್ಗೆ ಹೇಳಿದ್ದೇನೆ, ಸಾಮಾನ್ಯ ಒಂದು ಸುಬೇದಾರ್ ಮೇಜರ್ ಆಗಿ ಹೋಗ್ಬೇಕಿಲ್ಲ, ನನಗೆ ಮಿಲಿಟರಿಯ ಎಲ್ಲ ಪರಿಚಯ ಇದೆ. ಒಬ್ಬ ಇವರು ಹೇಳಿದ್ರು 3 ವರ್ಷ 4 ವರ್ಷ ಇದರಲ್ಲಿ ಸರ್ವಿಸ್ ಮಾಡಿದಾಗ ನಿಮ್ಗೊಂದು ಆಪ್ಷನ್ ಕೊಡ್ತಾರೆ, ಆಫೀಸರ್ ಪರೀಕ್ಷೆ ಕೊಡಬೇಕು. ನೀವು ಆಫೀಸರ್ ಪರೀಕ್ಷೆಯಲ್ಲಿ ತೇರ್ಗಡೆ ಆದರೆ ಹೇಗೆ ಒಬ್ಬ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗೆ ಆಫೀಸರ್ ಸಬ್ ಇನ್ಸ್ಪೆಕ್ಟರ್ ಆಗಲಿಕ್ಕೆ ಅವಕಾಶ ಇದೆ, ಅಲ್ಲಿ ಅವಕಾಶ ಸಿಗ್ತದೆ ನಿಮಗೆ. ಆ ರೀತಿಯಲ್ಲಿ ಉತ್ತಮವಾದಂತಹ ಇಲ್ಲಿ ಕೂತಿದ್ದ ಹಿಂದುಗಡೆ ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದೀರಿ. ಹೆಣ್ಣು ಮಕ್ಕಳಿಗೆ ನಾನು ಹೇಳುವಂತಹದ್ದು, ಸಾವಿರಾರು ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ. ಇವತ್ತಿನ ಪ್ರಪಂಚದಲ್ಲಿ ಭಾರತದ ಸ್ಥಿತಿ ಹೆಣ್ಣು ಮಕ್ಕಳು ಹುಡುಗರಿಗಿಂತ ಮುಂದು. ಹೆಣ್ಣು ಮಕ್ಕಳು ನಮಗಿಂತ ಇಂಜಿನಿಯರಿಂಗ್ ಕಾಲೇಜ್ ನೋಡಿ
ಮೊನ್ನೆ ನಮ್ಮ ರಾಜ್ಯೋತ್ಸವದಲ್ಲಿ ಅದನ್ನು ಕಮಾಂಡರ್ ಏರ್ಪೋರ್ಟ್ ಆಫೀಸರ್ ಆ ರೀತಿ ಆ ಪ್ಲೇಟೂನ್ ಅನ್ನ ರಾಜಪಥದಲ್ಲಿ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಆದ್ರಿಂದ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಇತ್ತು, ಏನು ಹೆಣ್ಣು ಮಕ್ಕಳಿಗೆ ಯಾಕೆ ಓದಿಸೋದು, ಇನ್ನು ಯಾವ್ದಾದ್ರು ಮನೆಯಲ್ಲಿ ಹೋಗಿ ಮುಸಲು ತಂದಿರಲ್ವಾ, ಗಂಡನಿಗೆ ಅಡಿಗೆ ಮಾಡಿ ಹಾಕುದು, ಆ ಸಮಯ ಹೋಗಿದೆ. ಈಗ ಹೆಣ್ಣು ಮಕ್ಕಳಿಗೂ ಕೂಡ ವಿಪುಲವಾದಂತ ಅವಕಾಶ ಈ ಫೀಲ್ಡ್ ಅಲ್ಲಿ ಇದೆ. ನನ್ನ ಆಸೆ ಇಲ್ಲೊಂದು 35-40 ಹೆಣ್ಮಕ್ಳಿದ್ದೀರಿ, ನಿಮ್ಮಲ್ಲಿ ಕೆಲವರಾದರೂ ಮುಂದೆ ಬಂದು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಆಫೀಸರ್ ಆಗಿ ಬರಲಿಕ್ಕೆ, ನಿಮ್ಗೆ IAS ಆಫೀಸರ್ ಆಗಿ ಅವಕಾಶ ಇದೆ. ಯಾವುದೇ ರೀತಿಯ ಲಂಚತನದಿಂದ ಮೋಸ ಮಾಡತಕ್ಕಂಥ ಹುದ್ದೆಗೆ ದಯವಿಟ್ಟು ನೀವು ಹೋಗಬೇಡಿ. ಈ ರೀತಿಯ ರಾಷ್ಟ್ರಭಕ್ತಿ, ಸಮಾಜ ಸೇವೆಗೆ, ಉಡುಪಾಗಿದ್ದಂತಹ ಸೇವೆಗೆ ನೀವು ಉಡುಪ ಜೀವನ